ಓ ನೀವು ಉತ್ತರ ಕರ್ನಾಟಕದರಾ? ಹಾ ಉತ್ತರ ಕನ್ನಡ ಯಾವ ಜಿಲ್ಲೆ? ಬಿಜಾಪುರನ. ನಿಮ್ಮ ಭಾಷೆ ನೋಡಿದಾಗ ಅಂದ್ಕೊಂಡೆ. ಹಾ, ಓಕೆ. ಈಗ ನಿಮಗೆ 30 ವರ್ಷ. ಹಾ ಅಣ್ಣ. ಈಗ ನೀವಿರೋದು ಉತ್ತರ ಕರ್ನಾಟಕದಲ್ಲೇ. ಹಾ ಉತ್ತರ ಬಿಜಾಪುರ ಅಂತ ಈಗ ಮುಂದೆ ಐತಣ್ಣ 4 ಕಿಲೋಮೀಟರ್ 5 ಕಿಲೋಮೀಟರ್ ನಮ್ಮ ಊರು ಬಿಜಾಪುರನ ಇಲ್ಲಿ ನಮ್ಮ ಮಾಮೂರ್ನಾಗ ಇದಾನ. ನಿಮಗೆ ಗೋಲ್ ಗುಂಬಜ್ ಹತ್ರನಾ? ಎಲ್ಲ ಡೈಲಿ ನೋಡ್ತೇವೆ ನಾನು, ಡೈಲಿ ಓದ್ತೇವೆ. ಡೆಲ್ಲಿ ನೋಡ್ತೀರಾ? ಹಾ ಅಣ್ಣ ಡೈಲಿ ನೋಡ್ತೀವಿ. ಗೋಲ್ ಗುಮ್ಮಟ ಶಿವಿರಲ್ಲ ಎಲ್ಲ ನಮ್ಮ ಊರ್ ಮಗದ, ನಮ್ಮ ಊರಿಂದ ಒಂದು 10 ಕಿಲೋಮೀಟರ್ ಐತಣ್ಣ. ಆಯ್ತು, ಒಳ್ಳೇದಾಗ್ಲಿ. ಹೇಳಿ ಏನ್ ಕತೆ? ಅದೇನ ಒಂದು ಫಸ್ಟ್ ನಮ್ದು ನಮ್ಮ ಊರಲ್ಲ ಮಾವನ ಮಗಳು ಇದ್ದಾವಣ್ಣ ಒಬ್ಬಕ್ಕೆ ಇಲ್ಲಿ ರಿಲೇಷನ್ದಾಗೆ. ಅಂತ ಈ ವರ್ಷ ಐತಣ ಒಂದ್ ಎಷ್ಟು ಮಿನಿಮಮ್ 14 ವರ್ಷ ಐತಣ. ಏನಪ್ಪ? 14 ವರ್ಷ ಐತಣ. ಹುಡುಗಿಗ? ಹಾ ಅಣ್ಣ ಆಕಿ 7ನೇ ಸಾಲಿದಾಗ ಲವ್ ಮಾಡತ್ತಿದ್ದವಣ. ಆಕೆ 14 ವರ್ಷ ಇದ್ದಾಗ್ಲಿಂದ ನೀವು ಲವ್ ಮಾಡ್ತಿದ್ರಿ? 7ನೇ ಕ್ಲಾಸ್ ಇಡ್ತಾನ. ಅದೇ ಅಲ್ಲಿ 7ನೇ ಕ್ಲಾಸ್ ಅಂದ್ರೆ 14 13 ಅಂದ್ಕೊಳ್ಳೋಣ. ಆಗ ನಡೆದು ಮಾಡ್ಕೋತ ಬಂದೆ ಅಣ್ಣ. ಅಲ್ಲಿ ನಮ್ಮ ಅವ್ರ ಊರು ಬಿಟ್ಟು ನಮ್ಮ ಊರಾಗ ಇದ್ದೆ, ಈ ಊರಲ್ಲಿ ಇದ್ದೆ ಅಣ್ಣ. ಅಲ್ಲ ಒಂದ್ ನಿಮಿಷ, ಆ ಹುಡುಗಿ ನಿನಗೇನಾಗಬೇಕು? ಮಾವನ ಮಗಳ ಆಗ್ಬೇಕಣ್ಣ. ಸ್ವಂತ? ಹಾ ಸ್ವಂತ ಎಲ್ಲ ರಿಲೇಷನ್. ನಮ್ಮ ಮಮ್ಮಿಯವ್ರ ಊರಣ್ಣ ಇದು. ಓಕೆ, ರಿಲೇಷನ್ ಅಲ್ಲಿ ಮಾವನ್ ಮಗಳಾಗಬೇಕು. ಆಕೆ 7ನೇ ಕ್ಲಾಸ್ ಆಗಿದ್ದಾಗ್ಲಿಂದ ನೀವು ಲವ್ ಮಾಡ್ತಿದ್ರಿ? ಹಾ ನಾ ಮಾಡಿಲ್ಲ ಅಣ್ಣಕ್ಕೆ, ಫಸ್ಟ್ ಆಕಿ ಮಾಡ್ತಾ ಇದ್ಳು, ನಾನು ನೋಡಿದ್ಲ ಅಣ್ಣ. ಇಲ್ಲಿ ಕೆಲಸ ಇದ್ದಿಲ್ಲ ನಾನು ನಮ್ಮ ಮಾಮರಲ್ಲಿ. ಅಲ್ಲ ಒಂದ್ ನಿಮಿಷ, ಆಕೆಗಿಂತ ನೀವು ಎಷ್ಟು ವರ್ಷ ದೊಡ್ಡವರು? ಆಕಿನ ದೋಸ್ತ ಒಂದ್ 10 ವರ್ಷ ಇದಿರಕಣ ದೊಡ್ಡ. ಆಕಿ 22 ನಡೆದವಣ. ಈಗ 22 ನಡೆದಿರ್ಬೇಕಣ್ಣ. ಆಯ್ತು, ಇಲ್ಲಿಗೆ ಆಮೇಲೆ ಬರೋಣ. ಬಟ್ ಆಕೆನೆ ನಿಮ್ಮನ್ನ ಮೊದ್ಲು ಲವ್ ಮಾಡ್ತಿದ್ಲಾ? ಆಕಿನ ಮಾಡ್ತಾಳಣ್ಣ, ನಾನು ಮಾಡ್ತೇವಣ್ಣ. ಅವಾಗ ಹೆಂಗ್ ಗೊತ್ತಾಯ್ತು ನಿಮ್ಗೆ ಆಕೆ ಮಾಡ್ತಾಳೆ ಅಂತ? ಆಕೆ ನಾನು ನಮ್ಮ ಮಾಮಂದು ಟ್ರಾಕ್ಟರ್ ಇರ್ತಾನ. ಅವ್ ಟ್ರಾಕ್ಟರ್ ಹೊಡ್ಕೋತಿರ್ತಾನ. ಇಲ್ಲ ಫಸ್ಟ್ ಡ್ರೈವಿಂಗ್ ಮಾಮಂದು ಗಾಡಿ ಇಲ್ದು ಗಾಡಿ ತಂದು ಹಚ್ಚಿದಾನ ನಮ್ಗೆ. ಇಲ್ಲಿ ಹೊಡಿ ಹೊತ್ತು ನಾಳೆ ಹೋಗ್ತಾರ ಸ್ಕೂಲ್ ಸಾಲಿ ಬಿಡ್ಲಕ್ ಒಯ್ದು ನಾನೇ ತರ ಮಾಡ್ತಾನ ಹಾಳಾಗ. ನೀವೇ ಶಾಲೆ ಬಿಡ್ತಿದ್ರಿ? ಹಾ ನಮ್ಮ ಅಣ್ಣಗಳ ಬಗ್ಗೆ ಆಕಿ ಹೋಗಿ ಬಿಡ್ತೇಣ ಹಾಳಾಗಣ. ಶಾಲೆ ಬಿಟ್ಬಿಟ್ರೆ ಲವ್ ಮಾಡ್ತಾವಳೆ ಅಂತನ? ಎಲ್ಲಣ್ಣ ಬಿಟ್ಟು ಬರ್ತಿದ್ದೇಣ ಎಳಗಣ. ಅದ್ರ ಮ್ಯಾಲ ಅದಿತ್ಲ ಅಣ್ಣ ನನ್ಗ ಮಾಡೋದ್ ಹಿಂಗ. ಅದನ್ನ ಲವ್ ಆಕಿ ಮಾಡ್ಬೇಕನ್ನೋದೇ ತಲೆ ಇತ್ಲಣ್ಣ. ನಾ ಲವ್ ಮಾಡ್ಬೇಕನ್ನೋದೇ. ಆಕಿನ್ ಲವ್ ಮಾಡ್ಬೇಕು ಅಂತ ನಿಮ್ ತಲೆಯಲ್ಲಿ ಇತ್ತು? ಹಾ ಇದಿತ್ಲೆ ಅಣ್ಣ ನನ್ನ ತಲೆ. ವಯಸ್ಸು ಒಯ್ದು ಬಿಡೋಣ ಬರ್ತೇಣ ನಾಳೆ. ಆಕಿ ಲವ್ ಮಾಡ್ಬೇಕು ಅನ್ನೋದು ಸಾರಿ, ಲವ್ ಮಾಡ್ಬೇಕು ಅನ್ನೋದೇನ್ ನಿಮ್ ತಲೆಯಲ್ಲಿ ಇರ್ಲಿಲ್ಲ? ಹಾ ಇದಿತ್ತಲ್ಲ ಅಣ್ಣ ಆಕಿಗೆ. ಆಯ್ತು. ಆಕೆ ನಾವು ಒಯ್ದು ಬಿಟ್ಟು ಬರ್ತೇನ. ಮುಂದ್ ಬಂದಾಗ ಅವ್ರಲ್ಲಿ ಅಲ್ಲೇ ಅವ್ರ ಸಾಲೆಲ್ಲ ಎಂಗೇಜ್ ಬಿಡ್ತಾನ. ಗಾಡಿ ನಮ್ಮ ಗರ್ಸ್ ಹೊಡಿತಲ್ಲ ನಂಗೆ ಊರಲ್ಲಿ. ಅಲ್ಲಿ ನೀರ್ ನಿಂತಲ್ಲ ಗರ್ಸ್ ಹಾಕ್ತಾರಲ್ಲ, ಎಂಗೇಜ್ ಬಿಡ್ತಾಳೆ. ನೋಡ್ಲಾತಾಳ ಆಕಿ ನಿಂತ್ಕೊಂಡ್ ಅಲ್ಲಿ ಎಲ್ಲ ನೋಡ್ಲಾತು. ನಮ್ ಕೇಳ್ದಣ್ಣ, ಹೋಗಿ ಕೇಳೋಣ. ಕ್ಯೂ ಅಂದ್ರ ನಂಬರ್ ಕೊಟ್ಟಳ ಮಾಡ್ದಣ್ಣ. ನಂಬರ್? ಹಾ ಫೋನ್ ನಂಬರ್ ಆಕಿ ಅವ್ರ ಪಪ್ಪರ ಫೋನ್ ನಂಬರ್ ಕೊಟ್ಟಣ. ನಾನೆಲ್ಲ ಸ್ಕೂಲ್ ರಿಜಿಸ್ಟರ್ ನಂಬರ್ ಹತ್ರ ಯಾವ ನಂಬರ್ ಅಪ್ಪ ಅಂತ. ಫೋನ್ ನಂಬರ್ ಕೊಟ್ಟಣ, ಹಚ್ಚಿದವಣ. ಅದನ್ನ ಫಸ್ಟ್ ಹೇಳಿದಣ ಅಳಕಿಗೆ. ನಂಬರ್ ನಿಮ್ಮ ಹತ್ರ ಇರ್ಲಿಲ್ವಾ? ಇಲ್ಲಣ್ಣ ಅವ್ರ ಇದ್ದಿದ್ದಣ್ಣ ಫಸ್ಟ್. ಅವ್ರನ್ನ ಅದೇ ಹೊಸ ಬಂದಿಲ್ಲ ನಾ ಊರಿಗೆ. ಸೊ ಅವ್ರ ಅಪ್ಪನ ನಂಬರ್ ನಿಮಗೆ ಕೊಟ್ರು? ಹಾ ಅಣ್ಣ ಕೊಟ್ಲ. ಇತ್ ಕರೆ ನಂಬರ್ ಅದೇ ಆಕಿನೊಂದು 2 ಸಿಮ್ ಇದ್ದವಣ. ಆಕಿನ ನಂಬರ್ ಕೊಟ್ಲು. ಆಕಿನ ಇತ್ ಕರೆ ಆಲ್ರೆಡಿ ನಾ ತೊಗೊಂಡಿದ್ಲ, ಹಚ್ಚಿತ್ತಿಲ್ಲ ಫೋನ್. 7ನೇ ಕ್ಲಾಸ್ಗೆ ಆಕೆ ಹತ್ರ ಫೋನ್ ಇತ್ತ? ಹಾ 7ನೇ 8ನೇ 9 ಅವ್ರ ಅಪ್ಪಂದ ಇತ್ತಾಣ ಫೋನ್. ಅವ್ರ ಅಪ್ಪಂದು ಅವ್ರ ಒಂದೊಂದು 2 ಇತ್ತಾನ. ಮೊಬೈಲ್ ಅಂಗಡಿನ ಇಟ್ಬಿಟ್ಟಾರ ಹಂಗಾರ ಅವ್ರು? ಇದಾದಣ ಹಂಗೆ ನಡೀತಾನ. ಮುಂದ್ ಮಾತಾಡ್ಕೊಂಡು ಬಂದಣ. ಫಸ್ಟ್ ನಡ್ಬೇಕು ಗೊತ್ತಿತ್ತಾನ ಮನೇಲಿ, ಅವ್ರ ಮನೇಲಿ. ಅಂದ್ರೆ ನೀವು ಫೋನ್ ಆ ನಂಬರ್ ಕೊಟ್ರಲ್ಲ, ನೀವು ಫೋನ್ ಮಾಡ್ತಿದ್ರಾ? ಹಾ ಅವಾಗ ಆಕಿನ ಹಚ್ತಾಳ. ಅವಾಗ ಆಕಿ ಸಾಲಿ ಡ್ಯೂಟಿ ಮಾಡೋವಾಗ ಇಲ್ಲ ಒಬ್ಬಾಕಿ ಸಾಲಿ ಡ್ಯೂಟಿ ಮಾಡೋದ್ ಬಂದಾಗ. ನಿಮ್ಮ ಹತ್ರ ಫೋನ್ ಇತ್ತ? ನನ್ನ ತಲೆ ಇತ್ತಣ್ಣ ಫೋನ್ ಹಾಳಾಗೆ. ಯಾವ್ದು ಕೀಪ್ಯಾಡಾ? ಇಲ್ಲಣ್ಣ ಇದೇ ಇತ್ತಣ್ಣ ನನ್ನ ಇದು ಸ್ಮಾರ್ಟ್ ಫೋನ್ ಎಲ್ಲ ಇದ್ದವಣ್ಣ. ಸ್ಕ್ರೀನ್ ಟಚ್ ಇತ್ತು ಅಂತ? ಹಾ 3000 ಇತ್ತಣ್ಣ ಹಾಳಾಗ. ಶಾಬಾಷ್. ಹುಡುಗಿ ನಿಮಗೆ ಫೋನ್ ಮಾಡ್ತಿದ್ರು? ಅವಾಗ ಮಾಡಿರ್ತಾನ. ಮುಂದೆ ಗೊತ್ತಾಯ್ತಣ್ಣ ಮನೇಲಿ, ಅವ್ರ ಮನೇಲಿ ಗೊತ್ತಾಯ್ತ. ಫೋನ್ ಹೊಡೆದ್ರಣ್ಣ ಅವ್ರದ್ದು. ಆ ಹುಡುಗಿ ಮಾಡೋದು ನೀವು ಗೊತ್ತಾಯ್ತು ಅವ್ರಿಗೆ? ಹಾ ಗೊತ್ತಾಯ್ತು. ಫೋನ್ ಹೊಡೆದ್ರಣ್ಣ. ನನಗ ಹೋಗಿ ಒಂದ್ ನಿಮಿಷ ಹೊಡೆದ್ರು ಅಂದ್ರೆ ಕಿತ್ಕೊಂಡ್ರು ಅಂತ? ಹೋಗಿ ಕಿತ್ಕೊಂಡು ಹೊಡೆದೇ ಬಿಟ್ಟದ ಅವ್ರಣ್ಣ ಫೋನ್ ಅಣ್ಣ. ಅದು ಅವ್ರ ಅಪ್ಪ? ಅವ್ರ ಅಪ್ಪ ಇಲ್ಲ, ಅವ್ರ ಅಪ್ಪಗಣ ಅದ ತಿರ್ಕೊಂಡ್ರಣ್ಣ ಅವ್ರಣ್ಣ. ಅವ್ರ ಅಪ್ಪಗ ಅದು ಲಕ್ಕೋಗಿತ್ತಾನ. ಓಕೆ, ಯಾರು ಫೋನ್ ಹೊಡೆದಿದ್ದು? ಯಾರು? ಅವ್ರ ಅಣ್ಣ ಅಣ್ಣ. ಅವ್ರಿಗೆ ಅಣ್ಣ ಇದಾರೆ? ಅವ್ರ ಅಣ್ಣ ಅದಾನ. ಅವ್ರ ಇಬ್ಬರ ಅವ್ರ ಪಪ್ಪರಿಗೆ ಮಾತಾಡ್ತಾವಳೆ ಅಂತ ಗೊತ್ತಾಯ್ತು? ಹಾ ನಮ್ ಜೊತೆ ಗೊತ್ತೈತಣ್ಣ. ಅವ್ರ ಅಣ್ಣ ನನ್ ಬಂದ ತಾಕೀದ್ ಕೊಟ್ಟಣ, ನೀವ್ ಮಾಡ್ಬೇಡ ಹಿಂಗದ ತಂದ. ನಾ ಮಾಡಿಲ್ಲ, ನಾಕಿ ನೋಡಿಲ್ಲ, ಆಕಿನ ಯಾರ್ ಮಾಡಿ ಗೊತ್ತಿಲ್ಲ ಗಪ್ಪ ಅದಣ. ನಾಳೆ ಗೊತ್ತಾನ ಗಪ್ಪ ಗೊತ್ತಿಲ್ಲ. ನಾಕಿ ಏನಂದ್ ನಾ ಫೋನ್ ಬಿಡೋಣ. ಇಲ್ಲ ನಮ್ಮ ಮನಿ ಮಗಳಂದು ದವಾಖಾನೆ ಐತಣ. ಆ ದವಾಖಾನೆ ಮೇಡಮ್ ಫೋನ್ ಹಚ್ತೇಳ ಕೆಳಗ. ಏನಪ್ಪ ಇನ್ನೊಮ್ಮೆ ಹೇಳು? ನಮ್ ಮನಿ ಮಗಳಲ್ಲಿ ದವಾಖಾನೆ ಐತ. ಹಳ್ಳಿಯಲ್ಲಿ ದವಾಖಾನೆ ಇರ್ತಾವಲ್ಲ ದವಾಖಾನೆ, ಆಸ್ಪತ್ರೆ. ಹಾ ಆಸ್ಪತ್ರೆ. ಅವ್ರ ಮನೆಯಲ್ಲಿ ಅವ್ರು ಮೇಡಮ್ ಅವ್ರಿಗೆ ಕೈಲಿ ಫೋನ್ ನನಗೆ ಹಚ್ತಿದ್ ಬಂದು. ಓಕೆ ಓಕೆ.
ಹಳೆಗೆ 2 ವರ್ಷ ಗ್ಯಾಪ್ ಬಿತ್ತಾನ, 1 ವರ್ಷ ಗಟ್ಲಿಗೆ ಗ್ಯಾಪ್ ಬಿಟ್ಟವನ. ಹಳೆಗೆ ಬಟ್ಟೆ ನಾವು ಮಾತಾಡ್ತಿಲ್ಲ ಜಾಸ್ತಿ. ಅಂದ್ರೆ ಆಸ್ಪತ್ರೆ ಡಾಕ್ಟರ್ ಫೋನಿಂದ ನಿಮಗೆ ಫೋನ್ ಮಾಡ್ತಿದ್ರಾ? ಹಾ, ಅವ್ರ ಮನೆಯಲ್ಲಿ ಅವರು ಅಂಗಡಿ ಐತಣ್ಣ, ಅವ್ರ ಅಂಗಡಿಯಲ್ಲಿ ತೊಗೊಂಡು ಬಟ್ ಅವ್ರದ್ದು ಅವ್ರ ಹುಡುಗಿನೇ ಮಾಡ್ಯಾರೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗೋದು? ಹುಡುಗಿ ಅಕ್ಕಿನ ಹಚ್ತಾರಣ್ಣ, ಅವ್ರು ಗೊತ್ತಿದ್ರಣ್ಣ ನಮ್ಗೆ, ಅವ್ರ ಮೇಡಮ್ ಅವ್ರು ಇಲ್ಲೇ ಇಲ್ಲ, ನಮ್ಮ ಮನೆ ಮಗಳಿದ್ದಾರಣ್ಣ. ಓಕೆ, ಗೊತ್ತಿದ್ರಣ್ಣ ಅವ್ರು. ಹಂಗೆ ಹಚ್ತಾರಣ್ಣ, ಹೇಳಿದಣ್ಣ ಅಕ್ಕಿನ ಹಳೆಗೆ, ನನಗೇನು ವರ್ಕೌಟ್ ಸುಮ್ಮನೆ ಆಗಲ್ಲ, ಬೇಡ ಲವ್ ಇಸ್ ಸುಮ್ಮನೆ ದಂಡಿಗೆ ಲವ್ ಮಾಡೋದ್ ಬೇಡ, ಇಲ್ಲ ಅಣ್ಣ ನನಗೆ ನೀ ಬೇಕು, ನಾ ಸಹಿತ ಹಂಗಂತಂದು ಹೇಳೋಣ ಫಸ್ಟ್. ಎಲ್ಲ ಹೇಳ್ದಣ್ಣ. ಹಂಗೆ 15 ಬಂದ ಹೈಸ್ಕೂಲ್ ಬಂದಣ್ಣ. ಹಂಗೆ ಮಾಡ್ಕೊತಾರ್ಕೋತ್ ಮಾತಾಡ್ ಬಂದಣ್ಣ. ಹೈಸ್ಕೂಲ್ ಅಕ್ಕಿ ನಾನಕ್ಕಿ ಮುಟ್ಟಬೇಕು ಅನ್ನೋ ತಲೆಗಿತ್ಲ, ಟಚ್ ಮಾಡ್ಬೇಕು ಏನಿಲ್ಲ, ಹಂಗ ಆರಾಮ್ ಕಲ್ಕೋತ್ ಬರ್ಲಿದ್ದಂಗ. ಮುಂದೆ ಬಂದ ಹೈಸ್ಕೂಲ್ ಬರೋ ರಪ್ ತಿರ್ಕೊಂಡಣ, ಡೆತ್ ಆದಣ. ನಾವು ಅದಕ್ಕೆ ರಾಯಚೂರ್ ಹೋಗಿದಣ್ಣ, ರಾಣಿಬೆನ್ನೂರ್ ಕಡೆ ಕೆಲ್ಸ ಹೋಗಿದಣ್ಣ. ಗೊತ್ತಾನ ಬಂದಣ ಅಲ್ಲಿ ತಿರ್ಕೊಂಡಲ್ಲಿ ಬರೋ ಊರಿಗೆ ಬಂದ. ಹಳೆ ಮಾತಾಡ್ತಿಲ್ಲ, ಬಿಟ್ಟು ಹೋಗಿದ, ಮಾತಾಡಿ ಬಿಟ್ಟು ಬಿಟ್ಟಿದಣ್ಣ. ಹಳೆಗ ಮಾಡ್ಬೇಕನ್ನ ತಲೆ ಇತ್ಲ, ಮತ್ ಬಂದಣ. ಮತ್ತಕಿ ಮೆಸೇಜ್ ಮಾಡತ್ತಣ ಹೊಳ್ಳಿ, ನಾ ಬ್ಯಾಡ ಮತ್ ಹೇಳಣ ಆಕಿ, ನಾ ಎಷ್ಟು ಬ್ಯಾಡ ದಂಡಿಗೆ ಎಲ್ಲ ಸುಮ್ಮನೆ ನೀನ್ ವೇಸ್ ಕಮ್ಮ, ಸುಮ್ಮನೆ ನನಗೇನು ವರ್ಕೌಟ್ ಆಗಲ್ಲ, ನಾ ದುಡ್ಕೋತ ಹೋತ ಊರಿಗ ಬ್ಯಾಡ ಅಂದೆ, ನನಗ್ ನೀ ಬೇಕು ಹಾಂಗ್ ಮಾಡ್ಬೇಕು ಅದ್ ಮತ್ ನಿಂತಾನ. ಇಲ್ಲೇ ಊರಲ್ಲಿ ನಮ್ಮ ಮಾಮ ಅಲ್ಲಿ ಹೋಗಿಸ್ಕೊಡ್ಬೇಡ, ಇಲ್ಲೇ ಟ್ರಾಕ್ಟರ್ ಹೊಡ್ಕೊತ ಇಲ್ಲೇ ಇರತ್ತಂದ್ರ ನಾವು. ಯಾರು? ನಮ್ಮ ಮಾಮ, ನನ್ನ ಮಾವರ್ ತಮ್ಮ. ಟ್ಯಾಕ್ಟ್ರಿ ಹೊಡ್ಕೊಳ್ತಾ ಇಲ್ಲೇ ಇರು ಅಂದ್ರು. ಹಾ, ಇಲ್ಲೇ ಇರು, ಅಲ್ಲಿ ಹೋಗ್ಬೇಡ, ಅಲ್ಲಿ ದೋಸ್ತ ಊರು ತಿರ್ಕೋತ ಬೇಡ, ಇಲ್ಲೇ ಇರ ಅಂದ್ರೆ ಇಲ್ಲೇ ಇದ್ದ ನಾನು. ಅಲ್ಲಿಗೆ ಹೋಗ್ಬೇಡ ಅಂದ್ರೆ ಹುಡುಗಿರ್ ಮನೆಗೆ ಹೋಗ್ಬೇಡ ಅಂತ? ಇಲ್ಲ, ನಮ್ಮ ಊರಿಗೆ ನಾನು ಆ ಕಡೆ ನಿಮ್ ಸೈಡ್ ಬರ್ತೇನೆ, ಆ ಕಡೆ ರಾಣಿಬೆನ್ನೂರು ಬೆಂಗಳೂರು ಸೈಡ್ ಬರ್ತೇನೆ ನಾ. ಕೆಲಸ ಜಿಯೋಗೆ 5G ಅಣ್ಣ, ಇದು ಕೆಲಸ ಮಾಡ್ತೇನೆ ನಾಳೆ ನಾನು. ಅಲ್ಲಿ ಒಬ್ಬರು ಅವ್ರ ಟೆಂಡರ್ ಬೇಸ್ ರೀತಿ ಕರ್ಕೊಂಡ್ ಹೋಗ್ತಾರ ನನಗೆ. ಅಲ್ಲಿ 20,000 ಕೊಡ್ತಾರ, ಪೇಮೆಂಟ್ ಕೊಡ್ತಾರಣ್ಣ. ಕರ್ಕೋತ್ರ ಬ್ಯಾಡ, ಕರೆಂಟ್ ಅದ ಆ ಕಡೆ ಬೇಡ, ಮತ್ತೆ ಊರಿಗೆ ಇಲ್ಲೇ ತಗೊಂಡ್ಕೊಂಡ್ರ ಊರಲ್ಲಿ ನನಗೆ. ನಾಳೆ ಮತ್ತೆ ಚಾಲು ಮಾಡ್ಲಿಕ್ಕೆ ನಾನು ಹೇಳೋದಕ್ಕೆ ನಾನು ಬ್ಯಾಡ ಸುಮ್ಮನೆ ಮಾಡ್ಕೊಡೋಣ, ಎಲ್ಲ ನನಗೆ ನೀ ಬೇಕು ಅಂದ್ರೆ ಮತ್ತೆ ಮೆಸೇಜ್ ಮಾಡ್ತಾನ ಹೊಳ್ಳಿ. ಅಲ್ಲ ಹಂಗೆ ಮಾಡ್ಕೊತಾನ. ಫಸ್ಟ್ ಇಯರ್ ಮುಗಿತು, ಡಿಗ್ರಿ ಮುಗಿತು, ಅದು ಸೆಕೆಂಡ್ ಇಯರ್ ಎಲ್ಲ ಮುಗಿಸ್ತಾನ. ಅಲ್ಲಿ ಊರಿನ ಪಕ್ಕದಲ್ಲಿ ಒಂದು ಹಾಸ್ಟೆಲ್ ಇತ್ತಾನ, ಊರಲ್ಲಿ ಹೋದಲಕ್ಕಿ ಹಾಸ್ಟೆಲ್ ಹೋದಣ. ಅಲ್ಲೇ ಹಾಸ್ಟೆಲ್ ಹೋದಣ. ದಿನ ತಿಲ್ಲಕ್ ಉಳಕ್ ಹಾಕಿ ದವಾಖಾನೆ ಆಯ್ತು, ಅದೊಂದಣ ಆಕಿ ಆಪರೇಷನ್ ಐತಾನ. ಆಕಿ ಮುಂದ್ ಬಂದಾಗಣ ಏನಪ್ಪ ಆಪರೇಷನ್ ಐತಾನ, ಆಪರೇಷನ್ ಹಾರ್ಟಿಂದು. ಯಾರಿಗೆ? ಅಕ್ಕಿಗೆ ಅಣ್ಣ, ನಮ್ಮ ಹುಡುಗಿಗೆ. ಏನ್ ಕಾರಣಕ್ಕೆ? ಅದೇನೋ ಸಣ್ಣ ಆಕಿ ಹೋಲಿತ್ತಾನ, ಅದು ಹಣ್ಣ ಎದೆ ಹೋಲಿತ್ತಾನ. ಆಪರೇಷನ್ ಐತಾನ, ಹಾಳಾಗ ಹೋಗಿದ್ದ. ಬೆಂಗಳೂರಿಗೆ ಹೋದಣ. ನಮ್ಮ ಮನ್ಯಾಗ ಬಾಡ, ನಮ್ಮ ಮನ್ಯಾಗ ಗೊತ್ತೈತಾನ ಎಲ್ಲರಿಗೆ, ಅದು ಎಲ್ಲ ಮಾಡೋದಣ್ಣ. ತೊಗೊಂಡ್ ತಿರ್ಗಾಡೋದು ಊರಲ್ಲಿ ಎಲ್ಲ ಒಯ್ದು ತರೋದು, ಕಾಲೇಜ್ ಕೈ ಬಿಡುದು ತರೋದು ಗೊತ್ತೈತಾನ. ಅವ್ರಲ್ಲಿ ಮನೆಯಲ್ಲ ದೇಗಳಿತ್ತು, ಮನೆಯಲ್ಲಿ ಬ್ಯಾಡ ಅವ್ರ ಮನೆ ಬ್ಯಾಡ ನಮ್ಮ ಮನೆ ಬ್ಯಾಡ ಅಂದ್ರೆ ನಗ ಕೂತಿದ್ದಾನ. ಈಕೇನಂದೋಣ, ನನ್ ಬೇಕು, ನಾ ಬಿಡಂಗಿಲ್ಲ, ನನ್ ಲಗ್ನ ಆಗೋಣ ಕೋರ್ಟ್ ಮತ್ತೆ ಹೇಳ್ದವಣ ಹೊಳೆ. ನಾ ಗಪ್ ಕೂತ ಬ್ಯಾಡ ಸುಮ್ಮನೆ ಸುಮ್ಮನೆ ಅದಾಗಲ್ಲ ಅಂತ ಹೇಳ್ದಣ್ಣ. ಏನಪ್ಪ ಅದಾಗಲ್ಲ ಸುಮ್ಮನೆ ನೀವ್ ನಿನ್ ಪಾಡಿ ಚಂದ ಕಲಿ, ಚಂದ ನೌಕರಿ ಹಿಡೀನಿ. ಫೋನಲ್ಲಿ ಹೇಳಿದ್ದ? ಹಾ, ಫೋನಲ್ಲಿ ಅಣ್ಣ. ಅಂದ್ರೆ ನಿಮ್ಗೂ ಅವ್ರಿಗೂ ಏನೋ ನಡೀತಾ ಇದೆ, ಹುಡುಗಿಗೂ ನಿಂಗು ಅಂತ ನಿಮ್ಮ ಮನೆಯವ್ರಿಗೂ ಅವ್ರ ಮನೆಯವ್ರಿಗೆಲ್ಲ ದವಾಖಾನೆ ಹೋಯ್ತವ್ರದು. ಇದು ನಾನೇ ಮಾಡ್ತೇನೆ, ಕಾರ್ ಇತ್ತಲ್ಲ, ನಾ ಕಾರ್ ನಮ್ಮ ಮತ್ತವ್ರ ಡ್ರೈವರ್ ಇದ್ದ. ನಮ್ಮ ಮತ್ತನ ನಮ್ಮ ಮಾಮನ ಗಾಡಿ ಬಿಟ್ಟಣ, ನಾ ಕಾರ್ ಡ್ರೈವಿಂಗ್ ಮಾಡ್ತೇನೆ ಮತ್ತೊಂದ ನಾನು. ಮುಂದ್ ಬಂದಂಗ ಕಾರ್ ಮತ್ತವ್ರ ಊರಲ್ಲಿ ನಮ್ಮ ದೋಸ್ತರ್ ಕಾರ್ ಮಾಡಿ ಡ್ರೈವಿಂಗ್ ಮಾಡ್ತೇನೆ ನಾನು. ಆಳಾಗ ಕಾರ್ ಒಯ್ದು ತೋರ್ ಮಾಡ್ತೇವ್ರ, ಬಾಡಿಗಿನ ಕೊಟ್ರ ಕರೆ ಅಣ್ಣ. ಒಳಗೊಮ್ಮೆ ಕೊಟ್ರ ಕರೆ, ಬಾಡಿಗಿನ ಇಲ್ಲಣ್ಣ ಕೊಟ್ರ. ನಾಳೆ ಹೇಳ್ದಣಕಿನ ಬ್ಯಾಡ ಸುಮ್ಮನೆ ಆಗಲ್ಲ ತಂದು, ಇಲ್ಲ ನನ್ ಬೇಕು, ನಾನು ಇಲ್ಲಿ ಹೋಗ್ಬೇಡ, ನೀ ನನ್ ಬಿಟ್ಟು ಹೋಗ್ಬೇಡ, ನಾ ಬಿಟ್ಟು ಹೋದ್ ಸಹಿತಿನ ತಂದ್ರ ಅಣ್ಣಕಿ. ಸಹಿತಿನ ಅಂದ್ ಒಂದ್ ದಿವ್ಸ ನಾ ಮಾತೆಲ್ಲ ಬಿಟ್ಲದ ಇಲ್ಲಿ ಹಾಸ್ಟೆಲ್ ಇದ್ದಣ ರೂಮಲ್ಲಿ, ಅವ್ರ ಊರಲ್ಲಿ ಕಾಲೇಜಲ್ಲಿ ಡಿಗ್ರಿ ಕಲಿಯೋಣ, 6 ವರ್ಷ ಕಲಿಯೋಣ. ಅಲ್ಲಿ ನಾ ಒಂದ್ ದಿವ್ಸ ಮಾತೆಲ್ಲ ಬಿಟ್ರೆ ಬರೀ ಮೋಲ್ ಸುತ್ತ ಮಾಡಿ ಕೈಯಲ್ಲಿ ಹರ್ಕೊಂಡ್ ವಿಡಿಯೋ ಕಾಲ್ ಮಾಡಿ ಫೋಟೋ ಬಿಟ್ಲ, ವಿಡಿಯೋ ಮಾಡಿಬಿಟ್ಲಣ. ಅಂದ್ರೆ ಹಾಸ್ಟ್ಲಿಂದ ಕೈ ಕುಯ್ಕೊಂಡು ವಿಡಿಯೋ ಮಾಡಿ ನಿಮಗೆ ಕಳ್ಸೋದ್ರು? ಹಾ, ವಿಡಿಯೋ ಮಾಡಿ ಕಳಿಸ್ತಾರ. ಅಂದ್ರೆ ನಿನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಸಾಯ್ತೀನಿ ಅಂತಲ್ಲ? ಹಾ, ಸಾಯ್ತೀನಿ ಅಂತ ಹೇಳಿದಣ. ನಾಳೆಗಣ ನಾನು ಏಟಣ 22 ಚಾಲು ಆಗೋಣ, ಈಗ 30 ವರ್ಷ ಆಗೋಣ. ಈಗ ಸರ್ 30 ನಾಳೆ 31 ನಡೀತಾವಣ ನಿಮಗೆ? ಹಾ, ನಡೀತಾವ. ನಮ್ಮ ಮನೇಲಿ ಲಗ್ನ ಅದನ್ನತ್ತಾರಣ ಅವ್ರ ಮನೇನ ಹಂಗ ಹೊಲ ದಮ್ಮ ನಾ ಬಂದಣ ಮುಂದ. ಅಲ್ಲ ಒಂದ್ ನಿಮಿಷ, ಲಗ್ನ ಆಗು ಅಂತ ನಿಮ್ ಮನೆಯವ್ರು ಹೇಳ್ತಿರೋದು ಈ ಹುಡುಗಿನ ಬೇರೆಯವ್ರನ್ನ ಯಾರನ್ನ? ನಮ್ಮಮ್ಮ ನಮ್ಮ ಮಮ್ಮಿ ಪಪ್ಪ ಅಣ್ಣ, ನಮ್ಮ ಅಕ್ಕನ ಮಗಳಿದ್ದಾಳಕಿ ಆಗತ್ತನವ್ರ ನಾವು. ಅಂದ್ರೆ ಈ ಹುಡುಗಿನ ಆಗು ಅಂತಲ್ಲ? ಇಲ್ಲ ಅಣ್ಣ, ಈ ಹುಡುಗಿ ಬ್ಯಾಡಲ್ಲ, ನಮ್ಮ ಮನೆಯಲ್ಲ ಅಕ್ಕನ ಮಕ್ಳು ಅವ್ರಿಗೆ ಆಗತ್ತಾರ ನಾವು. ಓಹೋ, ಅಂದ್ರೆ ನಿಮ್ಮ ಅಕ್ಕನ ಮಗಳದಿರ್ ಬೇರೆ, ಈ ಹುಡುಗಿ ಬೇರೆ. ಸೊ ನಿಮ್ಮ ಹೇಳ್ತಿರೋದು ನಿಮ್ಮ ಅಕ್ಕನ ಮಗಳನ್ನ ಆಗು ಅಂತ? ಹಾ, ಆಗಲ್ಲತ್ತಾರ ನಾವು. ಅವ್ರಿಗೆ ಗೊತ್ತೈತನಲ್ಲಿ ಅವ್ರು ನಾವೆಲ್ಲ ಮಲ್ಲೆ ಅಲ್ಲಿ ಊರಿಗೆ ಹಾಸ್ಟೆಲ್ಗೆ ಹೋಗಿ ಬರೋದು ಮಾಡ್ತಲ್ಲ, ನಾ ಇಲ್ಲ ಮತ್ತಿದ್ದಾರ ಅಲ್ಲಿ ಹಾಸ್ಟೆಲ್ನಾಗ. ಬಟ್ ಈ ಹುಡುಗಿನ ಯಾಕೆ ನೀವು ಆಗಕ್ಕೆ ಇಷ್ಟ ಇರ್ಲಿಲ್ಲ ನಿಮ್ಗೆ? ನಾ ಹೇಳ್ತ ಕೇಳ ನಮ್ಮ ಮುಂದೆ ಇದು ಹೇಳಪ್ಪ.
ಅಷ್ಟ್ ಅದೈತಣ ಅಷ್ಟ್ ಮಾಡದಣ ಎಲ್ಲ ಇತ್ತು ಆಕಿ ಹೋಗ ಬೆಂಗ್ಳೂರ್ಕ್ ಹೋಗೋದ ಐತಣ ಅದೆಲ್ಲ ಕೈ ಹೋಗ್ತದೈತಣ ಬೆಂಗ್ಳೂರ್ಕಾಕಿ ಆಪರೇಷನ್ ಮಾಡ್ಕೊಂಡ ಹೋಗ್ಯಾನ. ಅಲ್ಲ ಒಂದು ನಿಮಿಷ ಈಗ ನೀವು ನಿಮ್ಮ ಭಾಷೆ ನಾನು ಬಹಳ ಅರ್ಥವಾಗ್ತಿದೆ, ಸ್ವಲ್ಪ ನಿಧಾನಕ್ಕೆ ಮಾತಾಡಪ್ಪ. ನಾ ಕೂಡ್ಸ್ ನಂಗೆ ಅದು ಒಂಚೂರು ಗೊತ್ತೇ ಆಗಲಿಲ್ಲ. ಕ್ಷಮಿಸಿ, ನನಗೆ ಅದು ವಿಚಾರ ತಿಳಿಬೇಕಲ್ವ, ಅದಕ್ಕೆ ಕೇಳ್ತಾ ಇದ್ದೀನಿ. ಚೂರು ಆಕಿಂದ ಆಪರೇಷನ್ ಆಯ್ತಲ್ಲ ನಾ ಇದ್ದಿದ್ದಾನ ಅದ್ ಎದೆ ಆಪರೇಷನ್ ಮಾಡ್ಸ್ಕೊಂಡ್ ಹೋಗ್ಯಾನ. ಆಕಿ ನಂದು ಬಾ ಅಂದ್ರ ಹೋಗ್ಲಿಲ್ಲ ಅಣ್ಣ. ನಮ್ಮ ಮನ್ಯಾಗ ಗೊತ್ತಾಗಿತ್ತಲ್ಲ ನಾ ಹೋದ್ರ ಮನ್ಯಾಗ ಡೌಟ್ ತಿಳ್ಕೊತ ಹೋಗ್ಲಿಲ್ಲ ಅಣ್ಣ. ನಾ ಇಲ್ಲೇ ಊರಲ್ಲಿ ನಿಂತಾನ, ನಮ್ಮ ಊರಲ್ಲೇ ನಮ್ಮ ಮಾಮೂರ್ ಊರಲ್ಲಿ ನಿಂತಾನಕಿ ಬರೋದು ನಾವ್ ಇಲ್ಲೇ ಬರ್ತಾವ ಇಲ್ಲೇ ಕೂತ್ ನಮ್ಮ ಊರಾಗೆ ನಮ್ಮ ಮಾಮೂರ್ ಊರಾಗೆ ನಾನು ಹೋಗಿ ಆಪರೇಷನ್ ಮಾಡ್ಕೊಂಡ್ ಫೋನ್ ಹತ್ತಲ್ಲಿ ವಿಡಿಯೋ ಕಾಲ್ ಮಾಡಿ ಎಲ್ಲಾ ಮಾಡೋದು ದಿನ ಅಲ್ಲಿ ದವಾಖಾನೆ ಇರೋದೆಲ್ಲ ದಿನ ಊಟ ಮಾಡ್ತಿಲ್ಲ ಆಕಿನ ಕಾಲಾಗ. ಆಕಿನ ಆಪರೇಷನ್ ಹೆಂಗಾಗ್ಯದ ಹೆಂಗಿಲ್ಲ ಎಲ್ಲ ಹಂಗೆ ಕೂತಾನ ಉಪಾಸ ಒಂದ್ ತಿಂಗಳು ಉಪಾಸ ಕೂತಾನ. ಆಕಿನ ಕಾಲಾಗ ನಾನಿಲ್ಲ ಮಾಮಿ ಬೈಯಾಕ್ ತಿನ್ನ ಊಟ ಮಾಡ್ತೀವಿ ಮಾಡು ಮಾರ ಹಂಗೆ ತಿರುಗ್ತಿ ಹಂಗೆ ಇನ್ ಮಾರಿ ನೋಡು ಅವತಾರ ಬೈದ್ರಣ ಹಂಗೆ ಬೈತಿರು ಹಂಗೆ ಸುಮ್ ಗಪ್ಪ ತಿರುಗಾಡ್ತೇನೆ ನಾನು. ಬೈಸ್ಕೊಂಡ್ ಆರಾಮ್ ಇದ್ದಣ ಬಂದ್ರ ಆಪರೇಷನ್ ಮಾಡ್ಕೊಂಡ್ರಣ. ಆಕಿ ಒಂದ್ ದಿವ್ಸ ಅಲ್ಲೇ ಬಿಜಾಪುರಲ್ಲಿ ಬರತತ್ತಿ ಸುದ್ ಗೊತ್ತೈತನ ಅವ್ರ ಅಣ್ಣ ಹೇಳ್ದ ನನಗ. ಅಲ್ಲೇ ಬಿಜಾಪುರಲ್ಲಿ ಒಂದ್ ದಿವ್ಸ ರಾತ್ರಿ ನೈಟ್ ನಾ ಮತ್ತೆ ನಮ್ದು ಕಾರ್ ಡ್ರೈವಿಂಗ್ ಇತ್ತಲ್ಲ ನಂದು. ಅಲ್ಲೇ ಒಂದು ಬಿಜಾರ್ ಕಲ್ಲಿ ವಸ್ತಿ ನಿಂತು ಬೆಳಗ್ಗೆ ಬರ್ತಾ ಗೊತ್ತೈತನ ಅಲ್ಲೇ ಗೋಳಮುಟ್ಟ ಅಲ್ಲೇ ಬಸ್ ಸ್ಟ್ಯಾಂಡ್ ಅಂತ ಹಚ್ಚಿ ಮುಖಮುಟ್ಟ ರಾತ್ರಿ ಗಾಡಿಯಲ್ಲೇ ಹಚ್ಚಿ. ಯಾರು? ನಾನೇ ಅಣ್ಣ ನಮ್ಮ ಮಾಲಕ್ ಫೋನ್ ಸುಳ್ಳಿ ಮಾಲಕ್ರ ಲೈಟ್ ಕರೆಕ್ಟ್ ಬರ್ತಾ ಇಲ್ಲ ನಾ ಇಲ್ಲೇ ಮುಕ್ಕೋತ್ನಿ ಅಂತ ಹೇಳ್ದ ನಾನು ನೈಟ್ ಬಿಜಾಪುರಲ್ಲೇ. ಯಾಕಲ್ ಮನಿ ಕಂಡ್ರಿ? ಮತ್ ಇವ್ರು ಬರ್ತಾರಲ್ಲ ನಾ ಆಪರೇಷನ್ ಮಾಡ್ಕೊಂಡು ಬರತ್ತಾರ ನಮ್ಮ ಊರಿಗೆ ಬರತ್ತೀರಿ ಇಲ್ಲಿ ಒಬ್ರೇ? ಅಲ್ಲ ಅವ್ರ ಅಕ್ಕ ಎಲ್ಲಾರು ಇದ್ದಾರಣ. ಓಕೆ, ಅವರು ಅಲ್ಲೇ ಬರ್ತಾರೆ ಸಿಗ್ತಾರೆ ಅಂತ ನೀವು ಅಲ್ಲೇ ಉಳ್ಕೊಂಡಿದ್ರ? ಹಾ ಅಲ್ಲೇ ಉಳ್ಕೊಂಡಿದ್ದಾನ ನೈಟ್ ಒಂದ್ ಫುಲ್ ಅಲ್ಲೇ ಮುಕ್ಕೊಂಡಿದ್ದಾನ. ಎಲ್ಲಿ? ಬಿಜಾಪುರಲ್ಲಣ್ಣ. ಅಂದ್ರೆ ಕಾರ್ ಒಳಗ? ಬಿಜಾಪುರಣ. ಅಲ್ಲ ಬಿಜಾಪುರ್ ಗೊತ್ತಪ್ಪ, ಕಾರ್ ಅಲ್ಲೇ ನಿಲ್ಸ್ಬಿಟ್ಟು ಕಾರ್ ಒಳಗ್ ಮನೆ ಅಲ್ಲೇ ಮುಕೊಂಡ ನೈಟ್ ಒಂದ್ ದಿವಸ ಅಲ್ಲೇ ರೋಡ್ ದಂಡಿ ಪಕ್ಕದ ಹಚ್ಚಿ ಅಲ್ಲೇ ಮುಕೊಂಡ. ಓಕೆ, ಇಷ್ಟೆಲ್ಲ ಬಂದ್ರಲ್ಲ ಹುಡುಗಿ? ಬಂದ್ರ ಅವ್ರ ಅಕ್ಕ ಗೊತ್ತಿತ್ತಾನ ಎಲ್ಲ ನಾ ಮಾಡೋದು. ಸಣ್ಣ ಅಕ್ಕ ಒಬ್ರಿಗೆ ಗೊತ್ತಿತ್ತಾನ ಎಲ್ಲ ತೊಂತಿರಾಡ್ದಲ್ಲ ಮಾಡುದು ಮಾಡತ್ತಾರ ಬಿಡು ಅಲ್ಲ ಅವ್ರ ಮುಂದ್ ಮಾಡೋಣ ಅಂತ ಅವ್ರಿಗೆ ಗೊತ್ತಿತ್ತಾನ. ಅವ್ರ ಏನ್ ಹಚ್ಚಿಲ್ಲ ದೊಡ್ಡ ಅಕ್ಕಗ. ಅವ್ರ ಅಕ್ಕನ ಮನೆ ಒಯ್ದಿರ್ತಾರಲ್ಲ ಮಾಡ್ತೇನೆ. ಅವ್ರ ಏನ್ ಹಚ್ಚಿಲ್ಲ ನಾಳೆ ಏನೋ ಅಂದಿಲ್ಲ ನನಗ. ಇನ್ನೂರ್ತ ಏನ್ ಅಂದಿಲ್ಲ ಅಣ್ಣ ಅವ್ರು ನನಗ. ಅದು ಆಪರೇಷನ್ ಮಾಡ್ಕೊಂಡು ಎಲ್ಲ ಡೈಲಿ ಅಲ್ಲಿ ಅವ್ರ ಇಲ್ಲಿ ನಮ್ಮ ಊರ್ ಪಕ್ಕದಲ್ಲಿ ಒಂದು ಸಾಲಿ ಕಾಲೇಜ್ ಮಾಡಿದ್ರ ಅವ್ರು ಇಲ್ಲಿ ನಮ್ಮ ಊರಲ್ಲಿ ಬಿಟ್ರ ನಮ್ಗಿತ್ತು ಅವ್ರ ಸೆಕೆಂಡ್ ಇಯರ್ ಡಿಗ್ರಿ ಹಚ್ಚಿದ್ರ ಅಲ್ಲಿ ಪಕ್ಕದಲ್ಲಿ. ಅಷ್ಟ ನಮ್ಮ ಊರಂತ 2 ಕಿಲೋಮೀಟರ್ ಅಲ್ಲಿ ಹಾಸ್ಟೆಲ್ ಮಾಡಿದ್ರಣ ಅವ್ರು. ಹಾಸ್ಟೆಲ್ ಮಾಡಿದ್ರೆ ಅಲ್ಲೇ ಹೋಗೋದು ಬರೋದು ಅಲ್ಲೇ ಮಾಡ್ತಾರ. ನಾನು ಅಲ್ಲಿ ಕಾರ್ ನೋಡ್ಕ ಪಿಲ್ಲಕ್ಕೆಲ್ಲ ಕೊಟ್ಟು ಬರ್ತೇನೆ ಅವಾಗ ಹಂಗೆ ಅಣ್ಣ. ನಾನು ಓದಕ್ಕ ಕಾಸು ಕೊಡ್ತಿದ್ರಿ? ಕಾಸು ಕೊಟ್ಟಿಲ್ಲ ಅಣ್ಣ. ಆಕಿ ಉಳ್ಳಕ್ ಪಿಲ್ಲಕ್ಕೆ ಏನ್ ಹಂಗೆ ಒಯ್ದು ಕೊಡ್ತೀವಿ ಅಣ್ಣ. ಒಯ್ದು ಏನ್ ಕೊಡ್ತಿದ್ರಿ? ಆಕಿ ಅಷ್ಟ ಅಣ್ಣ ದಿನ ಡೈಲಿ ತಿಲ್ಲಕ್ ಅಣ್ಣ ಬೆಳಗ್ಗೆ ಎದ್ದು ಒಯ್ದು ಕೊಡ್ತೇವೆ ಅಣ್ಣ. ಅಲ್ಲಿ ಹಾಸ್ಟೆಲ್ ಕರೆಕ್ಟ್ ಊಟ ಕೊಡ್ತಾರಲ್ಲ ಅಣ್ಣ. ಓಕೆ, ಊಟ ಕೊಡ್ತಿದ್ರಿ ತಗೊಂಡೋಗಿ? ಊಟ ಹಿಂಗೆ ತಿಲ್ಲಕ್ಕೆ ಕೊಟ್ಟಿದ್ದೇನೆ ಒಯ್ದಣ್ಣ. ಹೊರಗಿನ ತರ್ತಾ ಏನಾರು ತಿಂಡಿ ತಿನ್ನಕ್ಕೆ? ತಿಂಡಿ ತಂದ್ ಕೊಡ್ತೇನೆ. ಆ ಕಡೆ ಎಲ್ಲಾರು ಹೋದ ಬೆಂಗಳೂರು ಆ ಕಡೆ ತಗೊಂಡೋಗ್ತಿದ್ರಿ ಸಾಮಾನ್ಯವಾಗಿ? ಏನು ಬಿರಿಯಾನಿ ಇದೆ ತಿಂತೇವೆ ಅಣ್ಣ. ಬಾಳ ಬಿರಿಯಾನಿ ಪಿಜ್ಜಾ ಬರ್ಗರ ಬಿರಿಯಾನಿ ಅಣ್ಣ. ಅಂದ್ರೆ ಹಾಸ್ಟೆಲ್ ಊಟ ಇಡ್ಸಲ್ಲ, ನಮ್ಮ ಹುಡುಗಿಗೆ ಬಿರಿಯಾನಿ ಕೊಡ್ಸೋಣ ಅಂತ. ಅಣ್ಣ ಎಲ್ಲಾ ಸೈಡ್ ಹೋದ ಕರೆಸ್ತು ಅಂತ ಕೊಟ್ಟು ಬರ್ತೇಣ. ನಾಳೆ ಫೋನ್ ಹಚ್ಚದು ಹೊರ ಬಾನು ಕೊಟ್ಟು ಬರ್ತೇಣ ನಂಗೆ. ಏನ್ ನೀವೇ ರೆಡಿ ಮಾಡ್ತಿದ್ರು ಹೋಟ್ಲಿಂದಲ್ಲ? ಎಲ್ಲ ಹೋಟಿಲ್ಲ ಅಣ್ಣ, ನನ್ನೇಲಿ ರೆಡಿ ಮಾಡೋಣ. ನಾವು ಡ್ರೈವ್ ಮಾಡ್ಕೊತ ಪ್ರೀತಿ ಹೆಚ್ಚಾಗಿ ಮಾಡ್ಗಿಡಿ ಏನು ಅಂತ ಕೇಳ್ದೆ. ಇಲ್ಲಣ್ಣ. ಅಲ್ಲ ನೀನ್ ತಿಂತಿದ್ದ ಹೆಂಗೆ? ಅಲ್ಲ ನಾನು ತಿದ್ದೆ ಅಣ್ಣ. ಅವ್ರಿಗೆ ಹಂಗೆ ನೆನಪಾದಾಗ ತರ್ತೇಣ ನಂಗೆ. ಇನ್ನೂ ಪ್ರೀತಿ ಹೆಚ್ಚಾದ್ರೆ ನೀನ್ ಹಸುವಾಗಿದ್ದ ಅವಳಿಗೆ ಮಾತ್ರ ತಂಡ ಕೊಟ್ಟೇನೋ ಅನ್ಕಂಡೆ. ಇಲ್ಲ ಅಣ್ಣ. ಆಯ್ತು, ತಂಡ ಮಾಡ್ಕೊಂಡಣ. ಬೇಕರಿ ಐಟಮ್ ತಂಡ ಕೊಡ್ತಿದ್ರಾ ಅಣ್ಣ? ಈ ಬೇಕರಿ ಐಟಮ್ಗಳು? ಬೇಕರಿ ಐಟಮ್ ಎಲ್ಲ ಕೊಡ್ತೇಣ. ವಾರಕ್ಕೆ ವಾರ ಒಯ್ದು ಕೊಡ್ತೇಣ ಕೈಗಿನ. ಹೆಂಗ್ ಪ್ರೀತಿ ಮಾಡ್ಬೇಕು ಅಂತ ನಿನ್ನಿಂದ ಕಲಿತಾ ಇದೀನಿ ಕಣಿಯ ನಾನು. ಬಿರಿಯಾನಿ ಕೊಡಿಸ್ಬೇಕು, ಬೇಕರಿ ಐಟಮ್ ಕೊಡಿಸ್ಬೇಕು. ಅವಳಲ್ಲಿ ಬತ್ತಾವಳೆ ಅಂದ್ರೆ ಕಾರಲ್ಲೇ ನಿಲ್ಸ್ಬಿಟ್ಟು ಅಲ್ಲೆಲ್ಲ ಎಲ್ಲನಾಕಿ ಎಲ್ಲನಕಿ ಕೇಳೋಣ. ಕಾರ್ ಅಂದ್ರೆ ಕಾರು, ಬೈಕ್ ಆಕಿ ಎಲ್ಲಿ ಇರ್ತಾಳ ಅಲ್ಲೇ ಬಂದ್ ಹೋಯ್ತೇಣ. ಅಲ್ಲೇ ಅಲ್ಲೇ ಹೋಯ್ತಾನ ಕಾರ್ ತೊಗೊಂಡೇನ. ಕಾರ್ ಓನರ್ಗೆ ಏನ್ ಹೇಳ್ತಿದ್ದೆ? ಕಾರ್ ಓನರ್ ಮುಂದ್ 2 ವರ್ಷ ನಾವು ಸ್ವಂತ ತಗೊಂಡಣ ಕಾರ್ನ. ನಮ್ಮ ಮನೇಲಿ ಹೇಳ್ದಾನ ನಾ ಕಾರ್ ತಗೋತಂದಣ. ಅಲ್ಲ ಆಮೇಲೆ ತಗೊಂಡೆ ನಿಜ, ಬಟ್ ಅಲ್ಲೆಲ್ಲ ನಿಲ್ಸ್ತಾ ಇದ್ದಲ್ಲ ಆ ಓನರ್ ನಮ್ಗೆ ನನ್ ಕ್ಲೋಸ್ ಫ್ರೆಂಡ್ ಇದಲ್ಲ. ಅವ್ರ ಏನ್ ಹಚ್ಚಿದಿಲ್ಲ ನಾನು ಇಲ್ಲಿ ಯಾರಿಗೆ ಬಿಡ್ಲಕ್ ಹೋಗಿರ್ಬೇಕಂತ ಗಪ್ ಕೂತಿದ್ದೆ.
ನೀನ್ ನೋಡಿದ್ರೆ ಇಲ್ಲಿ ಪ್ರೇಮ ಲೋಕ ಆಡಿ ಹೇಳ್ಕೊಂಡು ಹಿಂದಿಂದಲೇ ಎಲ್ಲ ನಮ್ಮ ಓನರ್ ಗೊತ್ತಿತ್ತಣ್ಣ, ಅವ್ರಿಗೆ ಎಷ್ಟೆಷ್ಟು ಗೊತ್ತಿತ್ತು, ಒಯ್ದು ಬಿಡ್ತಾ ಅಂತ ಹೇಳಿದಣ್ಣ. ಅವ್ರಿಗೆ ಆರಾಮಿಲ್ಲ, ಅವ್ರಿಗೆ ಹಿಂಗೆ ಇದು ಸುತ್ತಲ್ಲಣ್ಣ, ಅವ್ರಿಗೆ ಪೇನ್ ಆಗ್ತದಣ್ಣ ಫಸ್ಟ್, ಅವ್ರು ಯಾವ್ದೇ ಹೊಸ್ತಾಗ ಬಂದಿರ್ಲಣ್ಣ. ಹೌದು, ಅವ್ನ ಕಾಲಾಗ ಒಂದ್ 2 ವರ್ಷ ಒಯ್ದ್ಬಿಟ್ಟು ಬಿಟ್ಬಿಟ್ಟು ಬರ್ತೇನೆ. ಅಲ್ಲಿ 8 ಕಿಲೋಮೀಟರ್ ಇರ್ತಾನೆ ನಮ್ಮ ಊರ್ ಪಕ್ಕದ. ಆಯ್ತು. ಈ ಊಟ ಎಲ್ಲ ತಗೊಂಡೋಗಿ ಕೊಡ್ತಿದ್ರಿ, ಆಮೇಲೆ ಒಯ್ದು ತರದೆಲ್ಲ ಮಾಡ್ತೇನೆ ನಾನು. ನಾಳೆ ನಮ್ಮ ಮನೇಲಿ ಗೊತ್ತಿತ್ತಾನ, ನಮ್ಮ ಮನೇಲಿ ಮದ್ವಿ ಮಾಡ್ಕೊತಂದ್ರು ಒಂದ ಎಲ್ಲ ಅಂಕ ದಮ್ ಮಾಡ್ಕೊಲತ್ ಹಂಗೆ ಹೇಳ್ಕೊತ್ ಬಂದ ನಮ್ಮ ಊರಿಗೆ. 8 ವರ್ಷ ಹೇಳ್ದ ನಾನು. 8 ವರ್ಷ ನಮ್ಮ ಹೋಗಿ ಕೇಳೋಣ, ನಾನು ಡಿಗ್ರಿ ಮುಗಿಲಿ ಮಾಡ್ಕೋನು. ಈ ಒಂದ್ 6 ಸೇಮ್ ಇತ್ತಾನ ಡಿಗ್ರಿ. ಏನಪ್ಪ 6 ಸೇಮ್ ಬರ್ತಲ್ಲ, 6 ಸೇಮ್. 6th ಸೆಮ್ ಎಂಡ್ ಲಾಸ್ಟ್. ಎಂಡ್ ತನ ಅಂಕ ದಮ್ ಮಾಡ್ಕೋನು ಹೇಳ್ಕೊತ ಬಂದೋಣ ಆಕಿ. ಓಕೆ. ಆ ಹುಡುಗಿ ಮೆಸೇಜ್ ಅಲ್ಲಿ ಅಥವಾ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಮಾತಾಡ್ಕೊಂಡಿದ್ರಿ, ಫಿಕ್ಸ್ ಆಗ್ಬಿಟ್ಟಿದ್ರ ನಾನು ಆದ್ರೆ 7ನೇ ಆಗೋದು ಅಂತ? ನಮ್ಮ ಮನ್ಯಾಗ ಹೇಳಿತ್ತಲ್ಲ, ನಮ್ಮ ಓಪಗ್ ಶಾಂತವಿಲ್ಲ, ನಮ್ಮ ಓ ಇದ್ರಣ ಹೇಳಿದ್ದಣ್ಣ ನಮ್ಮಿ. ನಾ ಈಕಿ ಮದ್ವೆ ತಂದಿಲ್ಲ, ಯಾರು ಮಂದಿತ್ಲಣ್ಣ, ನಾವು ಒಳಗಿಂದೊಳಗೆ ಇತ್ತಾನ ಮಾಡ್ಕೋನು ಚಂದ ಇವ್ರು ಅಂತ ಹೇಳಿದ. ಅಣ್ಣಕ್ಕೆ ನೌಕರಿ ಇಡಿ, ನಾ ಚಂದ ಕಲಿಸ್ತಾನ ಅಂತ ಕಲ್ತಿಲ್ಲ, ನಿನಗೆ ಚಂದ ಕಲ್ಸ್ ನೌಕರಿ ಇಡಿ, ಏನ್ ಮಾಡ್ತಿ ಮಾಡತ್ ಹೇಳಿದ. ನಾನು ಎಟ್ಟಿ ಏನ್ ಬೇಕು ಏನೋ ಮಾಡ್ಕೋತ ಹೇಳಿದ. ನಾನು ನೌಕರಿ ಇಡಿ ಅಂದ್ರೆ ಗೌರ್ಮೆಂಟ್ ನೌಕರಿ ಇಡಿ ಅಂತ. ಒಟ್ ನೀವು ಗೌರ್ಮೆಂಟ್ ಡಿಗ್ರಿ ಅವ್ರ ಅಪ್ಪರ್ ತಿರ್ಕೊಂಡ್ರಲ್ಲ ಅಣ್ಣ, ನನಗಂದ ಆಶೆ ಚಂದ ಕಲಿಸಿ. ಅವ್ರ ಅಪ್ಪರ್ ನಿಲ್ತಿಲ್ಲ ಅಣ್ಣ, ಈಗ ಒಂದ್ ಚಂದ ಕಲಿಸಿ. ಅವ್ರ ಮಂತಂದ ಒಟ್ಟು ಯಾರು ಕಲ್ತಿಲ್ಲಣ್ಣ, ಈಗ ಕಲ್ಸಿ ಮುಂತಾರಕ್ ನಾ ಮಾಡಿದಣ್ಣ. ಅವ್ರ ಅಣ್ಣಗನ್ ಗೊತ್ತಿತ್ತಣ್ಣ, ಮುಂದಕ್ಕೆ ಹೋದಂಗ ಅವ್ರ ಅಣ್ಣ ಅಂದಣ್ಣ, ಇಲ್ಲ ಏನ್ ಮಾಡ್ತಿ ಮಾಡಮ್ಮ, ನಮ್ಗೆ ವಿಶ್ವಾಸ ಇದ್ದಾನ, ನಾ ಊರಲ್ಲಿ ಹೆಂಗ ಅದೇ ಹಿಂಗ ತೇಲಣ್ಣ. ಅವ್ ಬಂದ ಅಂದ, ಅವ್ನ್ ಕರ್ಕೊಂಡ್ ಹೋಗಿ ಹೇಳ್ದಾನ ಅವ ನನಗೆ. ಅಂದ್ರೆ ಯಾವ ಅಣ್ಣ ನಿಮಗೆ ಆರಂಭದಲ್ಲಿ ವಾರ್ನಿಂಗ್ ಕೊಟ್ಟಿದ್ದ ಆ ಅಣ್ಣ ಈಗ ನಿಮ್ಮ ಅವನೇ ಕರ್ಕೊಂಡ್ ಹೋಗಿ ನನ್ಗ ಅಂದಾನ ಒಮ್ಮೆ. ಏನಂದ? ಇಷ್ಟೆಲ್ಲ ಮಾಡತ್ತಿ ಮಾಡಲ್ ಹಾಕಿ ನೋಡಿ ಯೋಚನೆ ಮಾಡ್ರಿ, ಮಾಡ್ಕೊತ ರಾಯನೆಲ್ಲ ಅಡ್ಡಾಗಲ್ಲ ನಿಮ್ಗೆ, ಮಾಡ್ಕೋರಿ ಇಲ್ಲ ನಾ ಚಂದ ಇರ್ತೀರಿ, ರಾಯನೆಲ್ಲ ಮಾಡ್ಕೊಡ್ತಲ್ಲ ಗಣ ತಂದ ಅವ್ರ ಅಣ್ಣ ಕರ್ಕೊಂಡ್ ಹೋಗಮ್ಮಿ ನನಗೆ. ಅವ್ರ ಏನಾದ್ರು ಮಾತಾಡ್ತಾನ ನನ್ ಜೋಡಿ ಅಣ್ಣ, ಏನಾದ್ರು ಯಾವಾಗಲೂ ಮಾತಾಡ್ತಾನೆ, ಹಂಗಿದ ಹಂಗೆ ಅಣ್ಣ ಮಾತಾಡ್ತಾನ. ಓಕೆ. ಒಂದಣ್ಣ ಮಾಡ್ಕೊತ ಮುಂದ್ ಹಂಗೆ ಬಂದಾಗ ಈಕಿ ಅಲ್ಲಿ ಹೋದಲ್ಲ ಮುಂದೆ ಹಾಸ್ಟೆಲ್ ಸೇರಲ್ಲ, ಅಲ್ಲಿ ನಾವು ಹೋಗೋದು ಬರೋಕ ಐತಲ್ಲ, ನೈಟ್ ಡೇ ಹೆಂಗ್ ಹೋಗೋದು ಐತಲ್ಲ, ಅಲ್ಲಿ ಹಾಸ್ಟೆಲ್ನಾಗ ಕಾಲೇಜ್ ಇರ್ತಿದ್ಲ. ಅಲ್ಲಿ ಏನೈತನ ಒಬ್ಬ ಹುಡುಗ ಆಕಿ ಚಲೋ ನಾನು ಒಂದಿಸ್ತಣ ನಾವು ತಿರ್ಗಾಡ್ಕ ಹೋಯ್ದೇವಣ್ಣ. ನಾವ್ ಹೆಂಗ ಹೊರಗ ಬಿಜಾಪುರ ಗೋಳಗುಂಟ ಶಿಬಿರ ಹೋಯ್ದೇನ ಕರ್ಕೊಂಡ್ ಹೋಯ್ದೆ ನಾನು. ಇಬ್ರೇ ಹೋಯ್ತಿದ್ರಿ? ಇಬ್ರೇ ಹೋಯ್ತಾನ, ಕಾರ್ ತೊಗೊಂಡು ಬೇಕು ತೊಗೊಂಡು ಹೋಯ್ತೇವೆ ನಾನು. ಎಲ್ಲಿಗೆ ಹೋಗ್ತಿದ್ರಿ? ಬಿಜಾಪುರ ಗೋಳಗುಂಟಣ ಇವೆಲ್ಲ ತಿರ್ಗಾಡಿಸ್ತೇವೆ ನಾನು. ಅಂದ್ರೆ ಬಿಜಾಪುರದಲ್ಲಿ ಪ್ರವಾಸಿ ತಾಣ ಅಂತ ಏನೇನಿದೆ ಎಲ್ಲ ಕಡೆ ತಿರ್ಗಾಡಿಸಿ ಮತ್ತೊಂದು ಅಲ್ಲೇ ಬಿಡ್ತೇನೆ ನಾನು. ಅಲ್ಲೇ ಬಿಡ್ಬೇಕು, ಬೇರೆ ದಾರಿ ಇಲ್ಲ. ಎಲ್ಲರಿಗೂ ಗೊತ್ತೈತಣ, ಅವ್ರ ಮನೇಲಿ ಎಲ್ಲ ಗೊತ್ತೈತಣ ಅವ್ರಿಗೆ. ನಾವ್ ಒಯ್ದು ತರದೆಲ್ಲ ಮಾಡ್ತೇಣ. ನಾವ್ 3ರಲ್ಲಿ ಅರ್ಧ ಜನಕ್ಕೆ ಗೊತ್ತಣ ಎಲ್ಲ, ನಾವ್ ಒಯ್ದು ತರೋದು ಒಯ್ದು ಮಾಡ್ತೇಣ. ಗೊತ್ತಾಯ್ತಣ. ಮುಂದ್ ಬಂದಂಗ ಅಂದಣ್ಣ ಒಂದಿವ್ಸ ಅಂದ, ಈ ಹುಡುಗ ಚಲೋ ಅಣ್ಣ, ಹಿಂಗ್ ಕಾಳಜಿ ಮಾಡ್ತಾನ, ನಮ್ ಕಾಲೇಜ್ನಾಗತ್ತ ಅಂದಣ್ಣ. ಅಂದ್ರೆ ಬೇರೆ ಯಾವ್ದೋ ಹುಡುಗನ ಬಗ್ಗೆ ನಿಮ್ಮ ಹತ್ರ ಹೇಳಿದ್ರು? ನಾನ್ ಮುಂದೆ ಹೇಳ್ದಣ್ಣ, ನಾ ಏನತ್ತೆ ಯಾರು ನೋಡು ಚಂದ ಕಲಿ, ಸುಮ್ಮನೆ ಎಲ್ಲ ದಂಡಿ ಎಲ್ಲ, ನಾನ್ ನಿನ್ ಕಾಲಾಗ 8 ವರ್ಷ ಕೂತೀನಿ, ಚಂದ ಕಲಿ ಅಂತ ಹೇಳ್ದಣ್ಣ. ಅಂದ್ರೆ ಸುಮ್ನೆ ಓದೋ ಕಡೆ ಗಮನ ಕೊಡು, ಮತ್ತೆ ನಾನ್ ನಿನ್ಗೆ 8 ವರ್ಷದಿಂದ ಕಾಯ್ತಾ ಕೂತಿದೀನಿ, ಹಿಂಗೆಲ್ಲ ಮಾತಾಡ್ಬೇಡ ಅಂತ. ಮಾಡ್ಲಕ್ಕ ಬಿಡ, ಯಾರ್ದು ಮಾಡ್ಲಕ್ಕ, ನಿಂದ ಚಂದ ಕಲಿ, ಒಟ್ಟು ಕಲ್ಕೋತ್ ಮುಂದ್ ಬಾ ಅಂತಂದ. ಏನ್ ಕಮ್ಮಿದ್ರು ಹೇಳು ಎಲ್ಲ ಹೇಳ್ಕೊತ ಬಂದಣ. ಆಕಿ ಏನು ಇದೆಲ್ಲ ಕೂಡ ಎಲ್ಲಾನು ಕೊಟ್ಟಿದ್ದಾನ, ಮತ್ತೊಂದಿಲ್ಲ ಎಲ್ಲ ಪರ್ಸನಲ್ ಎಲ್ಲ ಎಂತ ಬೇಕು ಅಂತ ಎಲ್ಲ ಇದು ಆಗಿಂದ ಕೊಟ್ಟು ಬರ್ತೇನೆ. ನಮ್ಮ ಊರ್ ಪಕ್ಕದಲ್ಲಿತ್ತಲ್ಲ ಇಲ್ಲೇ, ಏನ್ ಬೇಕಲ್ಲ ಅಡ್ರೆಸ್ ತಗೋ, ಇದು ತಗೋ, ಅದು ಎಲ್ಲ ಕೊಡಿಸ್ತೇನೆ ನಾನು. ಎಲ್ಲ ಕೊಟ್ಟು ಬರ್ತೇನೆ. ಹಂಗೇನ್ ನಡೀತಾನ. ಮುಂದ್ ಬಂದ ಏನೈತಾನ, ಈಗ ಹೇಗೆ 1 ವರ್ಷ ಐತಾನ ಆಗಿ, ಏನು 1 ವರ್ಷ ಐತಾನ, ಅದು ಏನಾಯ್ತು ಕೇಳ್ದಣ್ಣ ಸೀದಾ ಹೊಡ್ದೆ, ಈಗ ನಾ ಹಿಂಗ್ ಮಾಡಾತೀನಿ, ಮುಂದ ನಾವ್ ಹುಡುಗ ಲವ್ ಮಾಡಂತ ಹೇಳ್ಬಿಟ್ಲಣ್ಣ. ಏನಂತ? ನಾ ಒಂದ್ ಹುಡುಗ ಲವ್ ಮಾಡಾತೀನಿ ಅಂತ ನಿಮ್ ಮುಂದೆ ಹೇಳ್ಬಿಟ್ರು? ನನಗೆ ಗಾಡಿ ಕೈ ಕೊಯ್ಕೋದು ಎಲ್ಲ ಮಾಡ್ದಣ್ಣ. ಫಸ್ಟ್ ಆಗಿಂದ ನಂಬಿಕೆ ಮೇಲೆ ಬಿಟ್ಟಿದ್ದಾನ ಸುಮ್ನೆ. ನಾನು ಡ್ರೈವಿಂಗ್ ಅಲ್ಲಿ ದಿನ ಊರ್ ತಿರ್ಗೊಟ್, ನಾವು ಟೂರ್ ಹೋಯ್ತಾನ, ಟೂರ್ ಹೋಗೋಣ. ನಾಕಿ ಟೈಮ್ ಕೊಟ್ಟಿದ್ದೆ ನಾನು. ರಾತ್ರಿ ಬಂದ್ ಕೂತ್ ಮಾತಾಡೋದು ಎಲ್ಲ ಮಾಡಿ ತಿರುಗಾಡೋದು ಸುತ್ತಾಡೋದು ಎಲ್ಲ ಮಾಡಿದ್ದೇವಣ್ಣ ಅವಾಗ ನಾವು. ಈಗ ಮುಂದ್ ಮುಂದಣ್ಣ ನಂದು ಒಂದ್ ಗಾಡಿ ಅಣ್ಣ, ನನ್ ಗಾಡಿನ ಐತಣ್ಣ, ಇಲ್ಲಿ ಕೇಸ್ ಐತಣ್ಣ ನನ್ ಗಾಡಿ ಮೇಲಣ್ಣ. ಏನ್ ಕೇಸು? ಅದು ಹಿಂಗ ಟೋಲ್ ಗೇಟ್ ಹಾರ್ಸೋ ಕೇಸ್ ಐತಣ್ಣ. ಟೋಲ್ ಗೇಟ್ ಅಂದ್ರೆ ಟೋಲ್ ಗೇಟ್ ಹಾರ್ಸಕ್ ಯಾಕೆ ಹೋಗಿದೆ? ಅದಣ್ಣ ಒಂದು ನಮ್ಮ ಊರಲ್ಲಿ ಗುಂಡ ಐತಣ್ಣ, ಅವ್ನ ಜೋಡಿನ ರೈಲಿದಾಗ ನಮ್ ದೋಸ್ತ್ ಕರ್ಕೊಂಡ್ ಹೋಗಿದ್ದಾನ. ನಿಮ್ಮೂರಲ್ಲಿ ಯಾರಿದ್ದಾನೆ? ಗುಂಡನ? ಅವರು ರಿಲೀಸ್ ಆಗ್ಯಾರಣ್ಣ ಹಳಾಗ. ಅಂದ್ರೆ ಜೈಲಿಂದ ರಿಲೀಸಾ?
ನನಗೆ ದೋಸ್ತ ಏನ್ ಹೇಳಿದ ಸುಮ್ಮ ಹೋಗ್ರ ಬಾ ಅಂತ ಕರ್ಕೊಂಡ್ ಹೋಗಿದಾನ ನನಗ್ ಬಾಡಿಗೆ ಕೊಡ್ತಾ ಬಾ ಏನಾರ ಕೊಡೋನ್ ಬಾ ಅಂತ ಕರ್ಕೊಂಡ್ ಹೋಗಿದಾನ. ನಾ ಕರ್ಕೊಂಡ್ ಹೋಗಿದಾನ ಹಳೆ ಜಾಡಿ ಬಗ್ಗೆ ಬಿಟ್ಟಿಡೋಣ ಕರ್ಕೊಂಡ್ ಹೋಗಿದ ಟೂಲೆಟ್ ಹಾರ್ಸೋಣ ಕೇಸ್ ಮಾಡಿದಾನ ನಮ್ಮ ಮ್ಯಾಲ ಗಾಡಿ ಮೇಲೆ ಕೇಸ್ ಆಗಿತ್ತಾನ ಅದು. ಹಂಗೆ ಸುಮ್ ನುಗ್ತಾ ಇದ್ರಿ? ಹಾ ಹಂಗೆ ನುಗ್ಗಿ ಬಿಟ್ಟಿದ್ದಾನ ಅವ್ರ ಜೋಡಿ 70 ಗಾಡಿ ಇದ್ದಾವಣ ಅದ್ರೊಳಗೆ ನಾನು ನುಗ್ಗಿ ಬಿಟ್ಟಿದ್ದ ಹಂಗೆ ಅಣ್ಣ. ನಾಳೆಗ ನಂದು ಏನಂತಾನ ಈಗ ಬಿಟ್ಬಿಟ್ಟಣ ಈಗ ಮಾತಾಡೋದು ಮಾತಾಡ ನನ್ ಗಾಡಿ ಟೆನ್ಷನ್ ಆತಲ್ಲ ನಂದು ಐಕಿ ಜೋಡಿ ಮಾತಾಡೋದು ಬಿಟ್ಬಿಟ್ಟಣ ಒಂದ್ ತಿಂಗಳ ಬಿಟ್ಟಣ ಮಾತಾಡಿದೆ. ಓಕೆ ಮಾತಾಡ್ಬಿಟ್ಟು ಅವ್ರ ಆ ಕಡೆ ಅದ್ ಮತ್ ಹುಡುಗ ತಂದಿಲ್ಲಣ್ಣ ಅದ ಹುಡುಗ ನಿನ್ಗ ಚಲೋ ಅನ್ನತ್ ಹೇಳಿದಲ್ಲಣ್ಣ. ಆ ಹುಡುಗನ ಕೈಲಣ್ಣ ಒಮ್ಮೆ ನನಗೆ ಫೋನ್ ಹಚ್ಚಿಲ್ಲಣ್ಣ ನಾ ಅವ್ನ ಜೋಡಿ ಮಾತಾಡಲ್ಲ ನನ್ನ ಫ್ರೆಂಡ್ ಆಗಿದ್ದೇವಣ ಆಕಿ ನಾ ತರ ನೋಡಿಲ್ಲಣ್ಣ ಆ ಹುಡುಗಿ ಮಿಳಿತಾನ ನನ್ ಫೋನ್ ಹಚ್ಚಣ. ಅವ ಹಳೆ ಹೇಳಿದಾನ ಒಂದೊಂದ್ ಟೈಮ್ದಾಗ ಇಲ್ಲಣ್ಣ ಹಂಗಿಲ್ಲಣ್ಣ ಆಕಿ ಜೋಡಿ ನಾವ್ ಫ್ರೆಂಡ್ ಆಗಿದ್ದೇವು ಆಕಿ ಆ ತರ ನೋಡ್ಲತ್ ಹೇಳಿದಣ್ಣ ಆಕಿ ನನಗೊಮ್ಮೆ. ಅವನ ಕೈಲಿ ಫೋನ್ ಹಚ್ಚಿ ಅವನ ಹೇಳಿದಣ್ಣ ನನಗ ಹಳೆಗ ನಕ್ಕ ಬಿಡ್ಲಿಕ್ಕೆ ಬೇಡ ಸುಮ್ ಇಲ್ಲೇ ಬಿಡತ್ ನಾ ಜಗಳ ಮಾಡೋಣ ಅವನ ಕೈಲಿ ಫೋನ್ ಹಚ್ಚಿ ಕೇಳಿಸೋಣ ಮಾತನಾಕಿ ಹೇಳ್ಸುರ್ನು ಅದೆಲ್ಲ ಆಯ್ತು ಮುಂದ್ ಬಂದಕಿ ನಾ ಸ್ಟೇಷನ್ ಕಡೆ ಹೋದ್ ನಾ ದಿನ ಕೋರ್ಟಿಗೆ ಹೋಗೋದು ಬರೋದ್ ನಾ ಮಾಡತ್ತಾನ ಕಾರಿನ ಕಾಲಗಣ. ನಾ ಈ ಕಡೆ ಬಿಟ್ಬಿಟ್ಟಣ ಮರ್ತ್ ಬಿಟ್ಟಣ ವಕೀಲ ಅವನ ಮೂರಲ್ಲಿ ವಕೀಲಣ್ಣ ವಕೀಲ ಹಳೆನೆ ಹೇಳಿದಾನ ಬಾಡಿಗೆ ಅದು. ನನ್ ಗಾಡಿ ಟೆನ್ಷನ್ ನನಗೈತೆ ವಕೀಲಿಗೆ ಬೈಬೇಡ ಹಂಗ್ ಬೈಬೇಡ ಅಂದ್ರ ನಾ ವಕೀಲ ಬೈ ನೀನ್ಗೆ ಅನ್ಬೇಕು ಆ ವಕೀಲಿಗೆ ನೀಗೇನೈತೆ ನೋಡಿ ಬಾಯಿ ಮಾಡ್ದ ರ್ಯಾಶ್ ಆಗ್ಯಾನ ಅವಿಗೆ. ಯಾರು? ನಾನ್ ಆಕಿ ನಾವ್ ನನ್ ಕಡೆ ಆಗ್ಬಿಟ್ಟಣ ಅವ್ರ ಕಡೆ ಆದಳ ಅಪೋಸಿಟ್ ಆದವ್ರ ಕಡೆ ಆದಳ ನನಗೆ ಮಾತಾಡ್ದಳ ನನಗೆ. ಅಲ್ಲ ಒಂದ್ ನಿಮಿಷ, ಈಗ ವಕೀಲರಿಗೆ ನೀವು ಬೈತಿದ್ರ? ಹಾ ನಾ ವಕೀಲ್ನ ಹಳೆನ ಬಾಡಿಗೆ ಹೇಳಿದಾನ ಅದು. ಅರ್ಥ ಆಗ್ಲಿ. ಹಲೋ ಅದಣ್ಣ ನನಗೆ ಬಾಡಿಗೆ ಎಲ್ಲಾರು ದೋಸ್ತಿದ್ದಲ್ಲ ನಾವ. ಓಕೆ ಅವ ನಮ್ಮ ಊರಲ್ಲಿ ವಕೀಲ ಅವನ ಹಳೆ ಅವ್ರ ಮಾವ. ಓಕೆ ನಾ ಏನಂದಣ ಅವ್ರ ಫೋನ್ ನನಗೆ ಗಾಡಿ ಕೇಸ್ ಆಗೋಣ ರೆಸ್ಪಾನ್ಸ್ ಮಾಡ್ಲದಣ್ಣ ನನಗವ ಅವ್ರ ಅಣ್ಣ ಹೇಳ್ದ ಬಾಡಿಗೆ ನಮ್ ದೋಸ್ತಣ್ಣ. ನಾನು ಫೋನ್ ಹಚ್ಚೋಣಕಿ ಒಂದ್ ದಿವಸ ಫೋನ್ ಹಚ್ಚೋಣ ಬೈದಣ್ಣ ನಾ ಹಿಂಗ್ ಮಾಡ್ಯಾನ ಮತ್ ಬೈದಣ್ಣ ಆ ವಕೀಲ ಅಣ್ಣಕಿ ಪರಿಚಯ ಇದ್ದಾನ. ಅವ ಇದು ಹಾಸ್ಟೆಲ್ಗೆ ಮಾಡಿದಾನ ಹಾಸ್ಟೆಲ್ ಹಚ್ಚಿದ ಅವ್ನ್ ಬೈಬೇಡ ಹಂಗ್ ಬೈಬೇಡ ಅಂದ ನಿಂದ ಏನ್ ಹೊಂಟದ ಗಪ್ಪ ಹೋಗು ಸುಮ್ಮನೆ ಹಾಕದ್ ನಿನ್ ತಲೆ ಹೇಳ್ಬೇಡ ಸುಮ್ಮ ನಿನ್ ಪಾಡಿ ನೀರು ಅಂತ ಹೇಳಿಟ್ಟಣ ಬೈದ್ ಬಿಟ್ಟು ಇಟ್ಟಣ ಫೋನ್ ಕಟ್ ಮಾಡ್ದಣ್ಣ. ಕಟ್ ಮಾಡೋ 2-3 ಬ್ಲಾಕ್ ಹಾಕದ ನಂಬರ್ ಶೀಟ್ ಬರ್ತಾನ ಬ್ಲಾಕ್ ಮಾಡ್ದ ನಾವ್ ಕಡೆ ಯಾಕೆ ಮಾತಾಡೋದು ನನ್ ಕಡೆ ಮಾತು ಬ್ಲಾಕ್ ಹಾಕದಣ್ಣ. ನಂದ್ ಕಡೆ ಗಾಡಿ ಕಾಲ ನನ್ ಗಾಡಿ ಹಾಕಿ ಬಿಟ್ಟು ಫೋನ್ ಹಚ್ಚಿ ಬಿಟ್ಬಿಟ್ಟಣ ನಾ ಆ ಕಡೆ. ಆ ಕಡೆ ಆ ಹುಡುಗನ ಜೋಡಿ ಆ ಕಡೆ ಡ್ಯಾನ್ಸ್ ಹೊಡಿದು ಅಲ್ಲ ಆ ಕಡೆ ಅವ್ರ ಏನ್ ಮಾಡ್ಕೊತ ಹೊಂಟ್ರ ನಾ ಹುಡುಗ ಆ ಕಡೆ ಒಳ್ಳೆ ಲೋ ಮಾಡತ್ತಾನ ಹೊಳೆ ಹುಡುಗ. ಯಾರು ಈ ಹುಡುಗಿ? ಈ ಹುಡುಗಿ ನಾನು ಡ್ಯಾನ್ಸಾ? ಅದೇ ಫಂಕ್ಷನ್ ಇರ್ತಾವ ಕಾಲೇಜಲ್ಲಿ ಅಣ್ಣ. ಎಲ್ಲ ಅವ್ರು ಮಾಡತ್ತ ಅವ್ರ ಗೆಳತಾರಲ್ಲ ಫೋನ್ ಹಚ್ಚಿ ಅವ್ರ ಹೆಂಗ್ ಮಾಡತ್ತಾಳ ನಿಮ್ಮ ತಂಗಿ ಆಗದ ತಂಗಿ ಹಿಂಗ್ ಮಾತಾಡ ನಾನು ಅವ್ಳ ಕೇರ್ ಮಾಡ್ಲಿಲ್ಲ ನನ್ ಗಾಡಿ ಬರೋದ್ ತೆಗಿದ್ ಹತ್ತಿತ್ತಲ್ಲ ನಾನು ದಿನ ಕೋರ್ಟಿಗೆ ಹೋಗೋದು. ಈ ನೋಡ್ರಿ ಇಲ್ಲಿ ಕೋರ್ಟ್ ಕೂಡ ಆಡ್ತಿದ್ದಿ ಆಕಿ ಡ್ಯಾನ್ಸ್ ಆಡ್ತಾವಳೆ. ಹಾ ಆಕಿಗೆಲ್ಲ ಬ್ಯಾದಿಲ್ಲಣ್ಣ ನಂದು ಹೆಂಗ್ ಗೊತ್ತಣ್ಣ ಇಲ್ಲ ನಾ ಗಾಡಿ ಸಿಕ್ಕದ ಒಂದಿವ್ಸ ಫೋನ್ ಹಚ್ಚದಲ್ಲಣ್ಣ ಒಟ್ಟ ಒಂದ್ ಹಿಂಗ್ ಗಾಡಿ ಸಿಕ್ಕದ ಇಲ್ಲ ಎಲ್ಲ ಆಗ್ಯದಲ್ಲ ಆಕಿ ಏನೋ ತಲೆಗಿತ್ಲಣ್ಣ ಒಟ್ಟ. ದಿನ ಟೇಟಸ್ ಹೊಡ್ದು ನಮ್ ದೋಸ್ತರ ನಿನ್ ಗಾಡಿ ಹಿಂಗ್ ಸಿಕ್ಬಿದ್ದದು ಅಲ್ಲಕ್ಕಿ ನೋಡಕ್ಕೆ ಡ್ಯಾನ್ಸ್ ಹೊಡ್ದು ಟೇಟಸ್ ಇರ್ತಾಳ ನಿಂದೊಂದು ತುಸಕ್ಕೆ ಕೇರ್ಲೆಸ್ ಇಲ್ಲ ಆತನವ್ರ ನಮ್ ದೋಸ್ತರ ನನಗನ. ಅಲ್ಲ ಒಂದ್ ನಿಮಿಷ, ಈಗ ನೀವ್ ಇಲ್ಲಿ ಗಾಡಿಗೋಸ್ಕರ ಕೋರ್ಟ್ ಓಡಾಡ್ತಿದ್ದೀರಿ, ಇಲ್ಲಿ ಲವ್ ಅಥವಾ ಆ ಹುಡುಗನ್ ಜೊತೆ ಲವ್ ಅಲ್ಲಿ ಇದ್ದಾಳೆ, ಫಂಕ್ಷನ್ ಮಾಡಿ ಟೇಟಸ್ ಇಲ್ಲ ಆಯ್ತು ಡ್ಯಾನ್ಸ್ ಆಡ್ತಿದ್ದಾಳೆ, ಅದನ್ನ ವಿಡಿಯೋ ಮಾಡಿ ಫ್ರೆಂಡ್ಸ್ ನಿಮಗ್ ಕಳ್ಸಾರ? ಟೇಟಸ್ ಇದ್ದಳಕಿ ಫೋನಲ್ಲಿ. ಓಕೆ, ಅದನ್ನ ನಿಮ್ಮ ದೋಸ್ತರು ನೋಡ್ತಿದ್ರು? ಹಾ ದೋಸ್ತ ನೋಡಿ ನನಗೆ ಹೇಳ್ತಾರೆ, ನಾನು ಬ್ಲಾಕೇ ಮಾಡಿದಲ್ಲ ನಂಬರ್ ಅನ್ನಕ್ಕೆ ನೋಡ್ತಿಲ್ಲ ನಾನು. ಬ್ಲಾಕ್ ಮಾಡಿ ನೋಡ್ತಿಲ್ಲ ನಾನು ನೋಡಾಟಿಗೆ ಒಂದ್ ದಿವ್ಸ ನಾನೊಂದು ಗಾಡಿ ಒಂದ್ 10 ನಿಮಿಷ ಆಯ್ತಾನ ಒಂದು ಸ್ಟೇಷನ್ ನಿಂತಾನ ಗಾಡಿ. ನಾಕಿ ಫೋನ್ ಹಚ್ಚಿಲ್ಲಣ್ಣ ಏನ್ ಮಾಡ್ಲ ಒಂದ್ ದಿವ್ಸ ನನ್ನ ಎನ್ಕ್ವೈರಿ ಆಯ್ತಾನ ನೀನು ಬಾಡಿಗೆರ್ ಹೇಳ್ಯಾರ SP ವಾರಿಂಗ್ ಕೊಟ್ಟಣ ಚೆಕ್ ಮಾಡ್ದ ಮೊಬೈಲ್ ತಗೊಂಡಣ ನಿನ್ ಬಾಡಿಗೆರ್ ಹೇಳ್ಯಾರ ರೌಡಿ ಹೇಳ್ಯಾನ ಯಾರು ಹೇಳ ಚೆಕ್ ಮಾಡ್ದಾನ. ಹಾಗಾಗಿ ಇದಕ್ಕೆ ನಂಬರ್ ಒಂದ್ ಸಿಕ್ತಾನ. ನಾ ಕೇಳ್ದ ನಾವ್ ಪೊಲೀಸ್ ಒಮ್ಮೆ ಬರ್ಕೊಂಡ್ರ ನಂಬರ್ ಬರ್ಕೊಂಡ್ರ ಕೀಗಿ ಫೋನ್ ಹಚ್ಚ ನಾಳೆ ನನ್ನ ಹಿಂಗ ಫೋನ್ ಬರ್ತೊಂಡವಿ ನಿನಗ ಅಂತ ಹೇಳಂತ ಹಿಂಗ್ ಬರ್ತಾ ಏನ ಬರ್ತಲ್ಲ ಏನ್ ಹೇಳಿ ಕೂತಿ ಅಂತ ಹೇಳ ಏನಂದ್ ಗೊತ್ತಣ್ಣ ಒಮ್ಮೆಕಿ ಬಾಳ ನಂಗ್ ಮಾತಾಡ್ ಟೈಮ್ ಇಲ್ಲ ಏನು ಪಟ್ನ ಹೇಳತ್ತಂದ ಬಿಟ್ಲಣ್ಣ. ಹಾ ನನ್ ಮಾತಾಡ್ ಟೈಮ್ ಇಲ್ಲ ನೀನ್ ಫೋನ್ ಬಾಳ ಬೇಡ ಅಂತಂದ ನನಗ. ನಾ ಮತ್ತ ಹಿಂಗ ಮಾತಾಡ್ ದಿನ ಡೈಲಿ ಹಚ್ಚಂಗ ಹಚ್ಚಿದಣ್ಣ ನಾ ಏನಕ್ಕೆ ಮತ್ತ ಕಡೆ ಕಚ್ಚಲ್ಲ ಇದ ನನಗಂದ್ರೆ ಮಾತಾಡ್ ಟೈಮ್ ಇಲ್ಲ ಎಟ್ಟೆ ಏನ್ ಮಾತಾಡ್ತಿ ಹೇಳು ಅಟ್ಟೆ ನಾ ಹೇಳಿ ಇಟ್ಟು ಬಿಡು ಫೋನ್ ಕಟ್ ಮಾಡ್ಬಿಡ್ಲಣ್ಣ ಫೋನ್. ನಾ ಫೋನ್ ಕಟ್ ಮಾಡತಾನ ಮುಂದ್ ಮತ್ ಗಾಡಿ ಬತ್ತಲ್ಲ ಬತ್ತಾನ ಹೊಳೆ ಫೋನ್ ಹಚ್ಚಲತ್ತಾನ ನಂದು ನಂಬರ್ ಬ್ಲಾಕ್ ಮಾಡ್ಬಿಟ್ಟಿದಣ್ಣ. ನಂಬರ್ ಬ್ಲಾಕ್ ಮಾಡಲ್ಲ ಗಪ್ ಕೂತಾನ ನಮ್ಗ ಬ್ಲಾಕ್ ಮತ್ತೆ ತೆಗಿತಿರ್ಬೇಕು ಹಳೆ 3 ತಿಂಗಳ ಬ್ಲಾಕ್ ಮಾಡಿ ತೆಗಿತಾವ ನಂಗೆ ಹಚ್ಚಿ ಮಾತಾಡಲ್ ದಿನ ಜಾಡುದು ನಾವ್ ದಿನ ಜಾಡ್ತೇವ ಮತ್ ಮುಂಜಾನೆ ಹಾಕಿನ ಮಾತಾಡಕಣ ಒಳಗ ಮಾತಾಡ್ತು ಮೇಲೆ ಸುಮ್ ಬಿಡೋ ಗಪ್ ಜಾಡ್ತಿರ್ಬೇಕು ಏನದ ಗಪ್ ಕೂತಿ ನಾನು ಒಂದ್ ತಿಂಗಳ ಗಪ್ ಕೂತಾನ ಜಾ ಮತ್ ಮಾತಾಡ್ತಾಳ ಗಪ್ ಕೂತಿದಣ. ಆಕಿ ಈ ಕಡೆ ಜಾಗಣ ಗಪ್ ಕಡೆ ಹುಡುಗನ ಜೊತೆ ಲೈನ್ದಾಗ ಆಕಿ
ಏನಾಗಿರ್ ಜಾಡ್ ಗ್ಯಾಪ್ ಕೂತಲ್ಲ ನಾನು ಜೋಡಿ ಬ್ಲಾಕ್ ಮಾಡಲ್ ನಂಬರ್ ಅಣ್ಣ. ನಾ ಏನಂದ ಯಾರ ಹಸ್ತ ಮತ್ ಜಾಡ್ ಮಾತ್ ಬರ್ತಿರ್ಬೇಕು ಒಂದ್ ತಿಂಗಳ ಮತ್ತೆ ಬರ್ತಾಳ ನಾ ಮಾಡಿದಣ. ನಾ ಬಿಟ್ಟು ಕೂತೇನ ಕಡೆ ಹುಡ್ಕೊಂಡ್ ಜೋಡಿ ತಿರುಗಾಡೋದು ಆ ಕಡೆ ಎಲ್ಲಾ ಮಾಡ್ದೆಲ್ಲ ಮಾಡತ್ತಾರಣ ಅವ್ರು. ನಾ ವಿಚಾರ ಬಿಟ್ರೆ ನಾ ಸುಮ್ಮನೆ ಯಾಕಂದ್ರ ಮುಂದ್ ಬಂದ ಕೇಳ್ದ ನಾನು ಫೋನ್ ಹಚ್ಕೊಳ್ತಾರ ಫೋನ್ ನಂಬರ್ ಬ್ಲಾಕ್ ಮಾಡುದು ಎಲ್ಲ ಮಾಡತ್ತಾರಣ. ನಾವ್ ಒಂದಿವ್ಸ ಕರ್ದ್ ಕೇಳ್ದಣ ನನ್ಗೆ ಯಾಕೆ ಬಿಟ್ಟಿದಿ 10 ವರ್ಷ ಇಟ್ಲ ನನಗೆ ಹಿಂಗ್ ಈತು ಮಾಡಿದಲ್ಲ ಅದು ಕೇಳಂದಣ. ಏನಂತ ಒಂದ್ ಗೊತ್ತಣ ಮೆಸೇಜ್ ಮಾಡೋಣ ಕೇಳ್ದ ನಾ ಒಂದ್ ಹುಡುಗ ಲವ್ ಮಾಡತ್ತಿದ ನಾನ್ ಪಾಡಿ ನನ್ ಬಿಡು ನಾ ಚಂದ ಇರ್ತಾ ನೀನ್ ಚಂದ ಇರು ನಿನ್ ಬಿಹೇವಿಯರ್ ಸರಿ ಇಲ್ಲ ಹಂಗಿಲ್ತಾ ಹೇಳ್ದಣ ನಾ. ಆಕೆ ನಂದ 10 ವರ್ಷ ಇಡ್ಲಿ ನನ್ ಕಾಲ ಕುಣ್ಸಕ್ ಕೂತಿದ್ದಿ ನಮ್ ಮನ್ಯಾಗ ನಮ್ಮ ಹೆಣ್ಣು ನೋಡಿಟ್ಟು ಲಗ್ನ ಮಾಡ್ತಿರ ನನಗ ಮದ್ವಿ ಮಾಡ್ತಿರು ನೀನ್ ಕಾಲಕ್ ಕೂತಿದ್ದಿ ಬರ್ರಿ ಹಿಂಗ ಹೇಳ್ತಾರ ಹಂಗ ನೀನ್ ಏನ್ ಮಾಡ್ತಿ ಮಾಡಿ ನನಗ್ ಗೊತ್ತಿಲ್ಲ. ನೀನ್ ಬಿಟ್ಟು ನಂಬರ್ ಬ್ಲಾಕ್ ಮಾಡ್ಬಿಟ್ಲ ಅಣ್ಣ. ಡಿಗ್ರಿನ ಮುಗಿತು ನನಗೆ ಶಿಕ್ಷಣ ಮುಗಿತು ಒಂದ್ ದಿವ್ಸ ಕೇಳೋಣ ಕರೆದ್ ಕೇಳೋಣ ಹೇಳ್ದವಣಕಿ ನನ್ಗೆ ಹಿಂಗ ಅದ ನಾ ಹಿಂಗ ಮಾಡ್ಕೊತವ ಈಗ ಲವ್ ಮ್ಯಾರೇಜ್ ಆಗಿದ ಅವ್ ನಮ್ ಕಾಸ್ಟ್ ಅಲ್ಲ ಅವ್ ಬೇರೆ ಕಾಸ್ಟ್ ಅದ ಅವ್ನಿಗೆ ಕೇಳ್ದಣ ನಾ ಒಂದು ಅವ ಇಲ್ಲಣ್ಣ ಇಲ್ಲಿ ಊರಲ್ಲಿ ಈಗ ಅವನದಲ್ಲೇ ನಮ್ ಊರ್ ಪಕ್ಕದಲ್ಲಿ ಅದ ಊರ ಇಲ್ಲಣ್ಣ ಊರಲ್ಲಿ ಅವ್ನ ಅದಾಗಿದಾನ ಅಗ್ನಿವೀರ ಆಗಿದಾನ ಅಗ್ನಿವೀರ ಆಗ್ಯದ ಹೋಗ್ಯಾಣ ಅವನಿಗೆ ನಾವನೇ ಅಂದಿಲ್ಲಣ್ಣ ಕೇಳೋಣ ಹೊಡೆದ್ ಹೇಳ್ಬಿಟ್ಲ ನಂಗೆ ಮಾಡಿಲ್ಲ ಒಬ್ಬನ್ ಲವ್ ಮಾಡೀನಿ ನಾನಿನ್ ಬಿಡ್ತಾ ಬೇಡ ಅಂತ ಹೇಳ್ದಣ್ಣ. ನಾ ಹೇಳೋಣಕಿ ಬ್ಯಾಡ ಅದು ಎಲ್ಲ ಸುಮ್ನೆ ತಲೆ ಕಟ್ಸೋದು ಹೇಳೋಣ ಇಲ್ಲ ನಾವ್ ನೀವ್ ಮದ್ವೆ ಆಗ್ತಾ ನೀನ್ ಬಿಡ್ತಾ ಅಂತ ಹೇಳ್ದವಣಕಿ ನನಗೆ ಎಲ್ಲಾನು ಮಾಡ್ಕೊಂಡಣ ನನ್ ಕೈಲಿ ಏನಿದೆ ಎಲ್ಲ ಏನ ತಿರುಗಾಡುದು ಸುತ್ತಾಡುದು ಎಲ್ಲ ನ್ಯಾಯ ಹೇಳೋಣ ಇಬ್ಬರು ನೋಡೋಕೆ ಅಣ್ಣ ನಿನ್ ಮದ್ವೆ ಒಂದು ಉಳಿದಿತ್ತಣ್ಣ ನನಗೆ ಕಾಲ ಆಗಿನ 25 ವರ್ಷ 10 ವರ್ಷ ಮಾಡ ಎಲ್ಲ ಮಾಡ್ಕೊಂಡು ಈಗ ನಂಬರ್ ಬ್ಲಾಕ್ ಮಾಡಿ ಅಗದಿ ಊರಲ್ಲಿ ಬಂದವಣ ಈಗ ಊರಲ್ಲಿ ಅದಾವಣಗ ಹೇಳ್ದವಣಕಿ ನನಗ ನಾವ್ ಲವ್ ಮಾಡ್ತೀನಿ ಬಿಟ್ಬಿಟ್ಟಣಕಿ ನಾ ಕಿರಿಕಿರಿ ಬೇಡ ಬೇಡ ಅಂದ ನನ್ನ ಪಾಡಿನ ಇದ್ದಾಣ ಈಗ ಮಾತಾನ ಗಾಡಿ ಹೊಡಿದ ದಿನ ಬಾಡಿಗೆ ಹೋಗದಾನ ಕಸ್ಟಮರ್ ತರದು ಬಿಡುದು ಅಷ್ಟೇ ನಮ್ಮ ಊರ್ಲ ಮಾತಿಲ್ಲ ಅವ್ರ ಊರಾಗ ಇದಾಣ ನಮ್ಮ ಪಲ್ಯ ನಮ್ಮ ಊರಲ್ಲಿ ಅದು ಬಿಜಾಪುರ್ಲ ಇದಾಣ ಇಲ್ಲೇ ಇದ್ದಾಣ ನಾನು. ಆ ಹುಡುಗ ಯಾರು? ಆ ಹುಡುಗ ಅವ್ರ ಫ್ರೆಂಡ್ ಅಣ್ಣಗ ಅವರು ಕಾಲೇಜಲ್ಲಿ ಫ್ರೆಂಡ್ ಅಣ್ಣ. ಮದ್ವೆ ಆಗ್ತೀನಿ ಅವನ್ನೇ ಅಂತಳ. ಹಾ ಈಗ ಅಂದಣ ಮದ್ವೆ ಆದ್ರ ಅವನಿಗೆ ಆಗ್ತಾನ ನನ್ ಪಾಡಿನ ಬಿಡು ಅಂದಳ ನಾನು ಫೋನ್ ಹಚ್ಚಿ ಕೇಳದಕ್ಕಾರ ನಾ ಕೇಳ್ದ ನನಗೆ ಎಷ್ಟು ವರ್ಷ ಯಾಕೆ ನನ್ ಇನ್ಸಮ್ ಐತಿ 4 ವರ್ಷ ನಾವೆಲ್ಲ ನಮ್ಮ ಮನೆ ಮದ್ವಿ ಮಾಡ್ತಾರ ನಿನ್ ಕಾಲ ನಾವ್ ಅಲ್ಲ ಅನ್ಕೊತ್ ಬಂದಿದ ನೀಗ ಯಾಕೆ ಸಡನ್ಲಿ ಒಲ್ಲ ಅಂದೆಪ್ಪ ಬಯಸ್ತ ಮತ್ ನನ್ ಕೈಲ ಎಲ್ಲ ಖರ್ಚು ಮಾಡ್ಲಕ್ ಹಚ್ಚಿ ನನಗೆ ಎಲ್ಲ ತೊಗೊಂತಿರ್ಗಲಕ್ ಹಚ್ಚಿ ನಂದೊಂದ್ ಎಷ್ಟೋ ಖರ್ಚು ಮಾಡ್ಕ ಹಚ್ಚಿ ಇಷ್ಟನೇ ಹೆಂಗ ಕೇಳ್ದ ನನಗೆ ಇಷ್ಟೆಲ್ಲ ಮಾಡ್ಕ ಹಚ್ಚಿದ್ರು ಕೇಳ್ದ ನನ್ಗೆ ಗೊತ್ತಿಲ್ಲ ನನ್ ಮುಂದೊಂದ್ ಯಾರು ಜಾಬ್ ಅಲ್ಲಿ ನನ್ನ ಗಂಡ ನನ್ಗ ಜಾಬ್ ಅಲ್ಲಿ ನಾ ಕೊಡ್ತಾರಕತ್ತ ಆಗತ್ತ ಈಗ ತಗೊಳಕಿನ ಹೊಳಿ ನೀನ್ ಖರ್ಚು ಮಾಡೋದು ಬೇಡ ನಿಂದ ಏನೇ ಬೇಡ ಒಟ್ಟು ಚಲೋತ್ನ ಇರ್ತ ಹೇಳ್ಬಿಟ್ಟ ನಾನು. ಒಟ್ಟಾರೆ ಈಗ ನಿಮ್ಮನ್ನ ಬ್ಲಾಕ್ ಮಾಡ್ಬಿಟ್ಟಿದ್ದಾಳೆ. ನಾನೇ ಬ್ಲಾಕ್ ಮಾಡ್ಬಿಟ್ಟಿದ್ದಾನ ಸುಳ್ಳಕಣ ಆಕಿ ನಮ್ಮ ಮನೆ ನಾವು ಇದು ನಾ ಹೇಳ್ದ ಕೇಳೋಣ ಎಕಡಕ್ ಮಾತಾಡ್ತಾನ ನಾ ಹೇಳೋದಕ್ಕೆ ನನಗೆ ಮಾತಾಡೋದು ಬೇಡ ನೀನು ಮಾಡೋದು ಬೇಡ ನಾ ಕೇಳೋಣ ಕರೆದ ಕಿಶನ್ ಕೇಳ ಏನಾಗ್ಯದ ಎದ್ರ ಕಾಲ ಬಿಟ್ಟು ಇಲ್ಲ ನನ್ ಬಿಹೇವಿಯರ್ ಸರಿ ಇಲ್ಲ ನಾ ಹ್ಯಾಂಗದಿ ಹಿಂಗದ ನಾ ಹೇಳೋದ್ ಕೇಳ್ದಾನ ಯಾವ ಹುಡುಗಿ ಲವ್ ಮಾಡಿದ್ದ ಯಾವ ಹುಡುಗಿ ಅಂತ ದಿನ ಒಂದ್ ಹುಡುಗಿ ನೋಡ್ಬೋದಣ್ಣ ಡ್ರೈವರ್ ನಾನು ದಿನ 100 ಹುಡುಗಿಯರ್ ಹೋಯ್ತಾನ ಆಕಿ ಏನ್ ಲವ್ ಮಾಡಿ ನಾನು ನಿಲ್ಸೋದಕ್ಕೆ ಒಂದ್ ಯಾವ ಹುಡುಗಿ ಲವ್ ಮಾಡಿಲ್ಲ ನಾ ಯಾವ ಹುಡುಗಿ ನೋಡಿಲೆ ನಮ್ ಮಕ್ಕನ ಮೇಲೆ ನೋಡಕ್ ಬಂದ್ರೆ ಮಕ್ಕನ ನೋಡಕ್ ಏನಪ್ಪ ದಿನ ಇಲ್ಲೇ ನನ್ನ ಬಾಡಿಗೆ ಗೊತ್ತಲ್ಲ ನಾನ ಯಾವ ಹಿಂಗ್ ಹುಡುಗಿ ಯಾರು ಹುಡುಗಿಯರ್ ಬೀಳ್ತಾರ ಡ್ರೈವರ್ ಹಿಂಗ ಲವ್ ಮಾಡ್ತಾನ ಹುಡುಗಿಯರ್ 4-5 ವರ್ಷ ಹೇಳ್ತಾರ ಹೇಳ್ತಾರಲ್ಲ ಯಾರೋ ಬ್ಯಾಗ್ ಹೇಳ್ತಾರಣ ಅಂದ್ರೆ ಡ್ರೈವರ್ಗಳಿಗೆ ಹಿಂಗೆಲ್ಲ ಸಿಗ್ತಾರೆ ಹುಡುಗಿರ್ ಹಾ ಬೀಳ್ತಾರ ಎಷ್ಟೋ ಮಂದಿ ಇದ್ರ ನಾ ಯಾರಿಗ ಕಣ್ಣೈತ್ ನೋಡಿಲ್ಲ ಅಣ್ಣ ಸುಳ್ಯಾಕ ನನ್ ಸೈಡ್ ಮೇಲೆ ನನ್ ಸೈಡ್ ಇರೋದಣ್ಣ ಯಾವ ಹುಡುಗಿಯರ್ ಕೂತಾರ ನೋಡ್ತಾರಣ ನಾನು ಈಕಿನೇ ಒಬ್ಬಾಕಿನ ಈಕಿ ದಂಡಿಗೆ ಹಚ್ಬೇಕು ನಾ ಈ ಕಡೆ ಯಾರು ನೋಡಿಲ್ಲ ಅಣ್ಣ ಯಾರು ಕಣ್ಣೈತ್ ನೋಡಿಲ್ಲ ಅಣ್ಣ ಈಗಿನ ಕಾಲಾಗ ಎಲ್ಲ ಹೈಡ್ ಮಾಡ್ಕೊತ ಅಂದಲ್ಲ ಮಕ್ಕಳು ಇದ್ದಾರ ಅವ್ರಿಗೆ ನೋಡ್ತಿಲ್ಲ ಅಣ್ಣ ಬಾ ನೋಡು ಹೋಗು ಮನಿಗ್ ಬಾ ಅವ್ರಿಗೆ ಗೊತ್ತಿಲ್ಲ ಅಣ್ಣ ಈಗಿನ ಕಾಲಾಗ ನೀ ಇಲ್ಲಿ ಹಾಸ್ಟ್ಲಿಗೆ ಹೋಯ್ತಿದ್ದಲ್ಲಪ್ಪ ಹಾಸ್ಟೆಲ್ ಎಲ್ಲ ನಾನು ಅಲ್ಲಿ ಹಾಸ್ಟೆಲ್ ನಮ್ಮ ಮಾಮಿ ನಮ್ಮ ಓಶಿ ಮಗಳ ಅಲ್ಲಿ ಅಕ್ಕಿ ಎಲ್ಲ ಹೇಳಿ ಎಲ್ಲಾ ಕಡೆ ಊರೆಲ್ಲ ಆಗ್ಬಿಟ್ಟದಾನ ಅದೀಗ ಮೋಸ್ಟ್ಲಿ ಬಿರಿಯಾನಿ ಏನೋ ಸಮಸ್ಯೆ ಬಿರಿಯಾನಿ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಹಿಂಗೆ ಆಗೈತಾನೆ ಅದು ಅಲ್ಲಿ ಏನೇನ ಕೆಲ್ಸ ಮಾಡ್ತಾರಲ್ಲ ಹಾಸ್ಟೆಲ್ ಎಲ್ಲ ನಮ್ಮ ನಮ್ಮ ಅಕ್ಕನ ನಮ್ಮ ಕಾಕನ ಮಗಳಣ್ಣ ಅಲ್ಲಿ ಅವ್ರು ಬೈದ್ರಣ್ಣ ನನಗ ಬಾಳ್ ನೋಡ ಬಾಳ ತಂದ್ ಕುಡ್ಬೇಡ ತಿಲ್ಲು ಕುಡ್ಬೇಡ ದಮ್ ಆಗ್ಯಾತಾಳಕಿ ಹಂಗ ಆಗ್ಯಾತಾಳ ಅಂದ್ ಹೇಳಿದ್ರ ನಾನು ಕಾಜಿಲ್ ನಾವೇ ಕೊಡವಣ ಬೇಡಕ್ ದಿನ ಫೋನ್ ಹಚ್ಚಾಕಿ ಅವ್ರ ಮನೆ ಫೋನ್ ಕೊಟ್ಬಿಟ್ರ ಆಕಿಗೆ ಕೊಟ್ರ ಫೋನ್ ಕೊಡ್ಲಾಕಿ ಎಲ್ಲ ಫೋನ್ದಾಗ ಇದು ನೋಡ ಇದು ಮಾಡ್ತಾನ ಇದು ಮಾಡಿ ಚಲ ಬಿಟ್ಟಣ ಅಲ್ಲಿ ಹೋಗಿ ಮುಂದೆ ಬಂದ ಆಕಿನ ಕಾಲಾಗ ಏನೇನ್ ಮಾಡಿದ ಆಕಿನ ಸಾಯ್ತನ ಋಣ ಎದ್ರಕಿ ದುಡ್ದ್ರ ನಾ ಹೇಳಣಕಿ ನೀನ್ ಮಾಡತ್ತು ನೀ ಸಾಯ್ತನ ದುಡ್ದ್ರ ನನ್ನ ಮುಡ್ದರಕ್ ಮುಟ್ಟಲ್ ಹೇಳಣಕಿ ಮತ್ತೆ ನೀನ್ ರೊಕ್ಕ ಕೊಡ್ತಾನ ನಿನಗ ಕೊಡ್ತಾಳ ನಾ ನೌಕರಿ ಹಚ್ಚ ಕೊಡ್ತಾನೆ ಹೇಳ್ತಾಳ ಏನಾದ್ರಕಿ ನನಗಣ. ಆಯ್ತು. ಈಗಲೂ ಹುಡುಗಿ ಬರ್ತಾಳೆ ಅಂತ ಕಾಯ್ತಿದ್ದೀರಾ?
ಇಲ್ಲ ನಾ ಎಲ್ಲ ಬಿಟ್ಟಿನ ಆಕಿ ಹೇಳಿನ ನಾವು ಕರೆದ ಕಿಶನ ನನ್ನ ಎಂತಗನ ನನಗೇನು ಗೊತ್ತಣ್ಣ ಆಕಿ ನನ್ನ ಇಂತ ಫೋಟೋ ಅವ ಹಿಂಗ ಅವತ್ತರ ಕೇಳಿದ್ರೆ ಏನತ್ತ ಗೊತ್ತಣ್ಣ ಆಕಿ ಏನ್ ಮಾಡ್ಕೋಗೋ ಬಿಡ್ತಿ ಬಿಡು ಹಿಂಗ ತಗೊಳಕಿ ನಂತೆ ಫೋಟೋ ಬರೀ ಅಂದ್ರೆ ಕನಿಷ್ಠ ಹಿಂಗ ಅಂದ್ಬಿಟ್ಲ ಅಣ್ಣಕಿ ನನಗ ಫೋಟೋ ಬಿಡ್ತಿ ಬಿಡು ಏನ್ ಮಾಡ್ಕೋತಿ ಇದಾಗ ಮಾಡ್ದಾರ ತಿಳ್ಕೊ ಹೇಳ್ಬಿಡ್ತಾಳ ತಣಕಿ ಹುಡುಗಕಿ ಹಿಂಗ ತಗೊಳಕಿ ನನಗೆ ಇದು ಅಂತ ಅಂದ್ಬಿಡ್ತೀನಿ ಅಂತ ಏದ ಮಾಡಿ ನಂಗೆ ಎಡಿಟ್ ಮಾಡಿ ಬಿಟ್ಟಾನ ಅಂತ ಹೇಳಿ ಹೋಗ್ಬಿಡ್ತಾವ ತಣಕ್ ಜಗತ್ತಿಗೆ ಹೇಳ್ತಾವ ಹೌದಣಕಿ ನೋಡಿನ ಎಷ್ಟು ಮುಂದುವರೆದಿ ಏವಿ ಅಂದ ನಾನು ದೇವ್ರೆ ಅಣ್ಣ ಇಷ್ಟೆಲ್ಲ ಮಾಡಿ ನಮ್ಮ ಹೊಲ ಮಾವಳೆಲ್ಲ ಬೈಲಾತಾರ ಈಗೆಲ್ಲ ಮನೆ ಕರ್ಸಿ ಹೇಳ್ದನಕ್ಕಿ ನಾ ಹಿಂಗ್ ಮಾಡ ನೀ ಚಲೋತ್ನವ್ರು ಏರ್ ಮಾಡಿ ದೊಡ್ಡ ಹಾಳ ಬೇಡ ನಿಮ್ಮ ಅಪ್ಪ ಒಂದಿಲ್ಲ ನಾನು ಕಲಿಸ್ಬೇಕು ತೆಟ್ಟ ಮಾಡದ ನೀ ಅವನ್ ಜೋಡಿ ಇರ್ತೇನೆ ಇವ್ರು ನಾನ್ ಚಲೋ ಇರು ನಾನೇನ್ ತೊಂದ್ರೆ ಕೊಡಲ್ಲ ಒಟ್ ಚಲೋತ್ನವ್ರು ಒಬ್ಬನೇ ಇವ್ರು ಶಿಕ್ಷಕವರೆಲ್ಲ ಮಾಡ್ಕೊತೊಂಡ್ರ ಯಾರು ದಂಡಿಗೆ ಹೇಸಲ್ಲ ಮನೇನ್ ಮಾತ್ ಕೇಳು ಒಂದ್ ಮಾತ್ ಕೇಳು ನಿಮ್ ಅಣ್ಣಗ್ ಕೇಳು ಅವ್ರ ಅಣ್ಣಗ್ ಯಾರು ಅದೇ ಮಾಡಲ್ಲಣ್ಣ ಅವ್ರ ಅಣ್ಣ ಮಾತ್ ಯಾರು ಕೇಳಂಗಿಲ್ಲ ಅವ್ರ ಮನೆಯಲ್ಲಣ್ಣ ಅವ್ರ ಅಣ್ಣ ಅವ್ರ ಅಕ್ಕ ತಂಗಿರ ಅವ್ರು ಹೇಳದೆ ಮಾಡ್ತಾರ ಅಲ್ಲಿ ಅವ್ರು ಆಯ್ತು ಬಿಡಪ್ಪ ಇದು ಸುಮ್ಮನೆ ಅಂದರೆ ಯಾವತ್ತೋ ಒಂದು ದಿವಸ ನೀನು ಇನ್ನೂ 5 ವರ್ಷ ಇದ್ದು ಆಮೇಲೆ ಹಿಂಗೆ ಆಗೋದಕ್ಕಿಂತ ಅಲ್ಲ ಇಲ್ಲಿ ನೋಡಿ ಬಹುಶಃ ಆ ಥರದ ಇನ್ನೂ ಪ್ರಬುದ್ಧವಲ್ಲದ ಜೀವನವನ್ನು ನೋಡಿಲ್ಲದ ಆ ಚೈಲ್ಡಿಶ್ ಮನಸ್ಥಿತಿಗಳು ಅದು ಯಾವಾಗ ಬದಲಾಯ್ತವೋ ಗೊತ್ತಾಗಲ್ಲ. ಅದು ನಿನ್ನ ತಪ್ಪು. ಇದು ಸೂರ್ಯವಂಶದ್ದು ಕಾಲ್ಗೆಜ್ಜೆ ತಂದ್ಕೊಡೋ ಲವ್ ಸ್ಟೋರಿ ಹಂಗೆ ಆಗ್ಯದಣ್ಣ ಎಲ್ಲ ತೊಗೊಂಡ್ ನಮ್ ಕೈಲಿ ತೊಗೊಂಡ್ ಎಲ್ಲ ಖರ್ಚು ಮಾಡಿ ನಮ್ದು ಇನ್ನೊಂದು ಗಾಡಿ ಬರ್ತಿದ್ದ ಸೂರ್ಯವಂಶದಲ್ಲಿ ಚಿಕ್ಕ ವಯಸ್ಸಲ್ಲಿ ಬಳೆ ಕಾಲ್ಗೆಜ್ಜೆ ತಂದ್ಕೊಟ್ಟು ಮುಂದ್ ದೊಡ್ಡವನಾದ್ಮೇಲೆ ಹೂ ಆರ್ ಯು ಅಂತ ಕೇಳ್ದಂಗ ಆಯ್ತು ಕತೆ. ಹಂಗೆ ನಮ್ಮ ಲೈಫ್ ಇರ್ಲಿ ಕಣಯ್ಯ. ಅಂದ್ರೆ ನೋಡಿ ಅವತ್ತಿಗೆ ನಿಮ್ದು ನಾನು ಸರಿ ಅಂತ ಹೇಳಲ್ಲ, ಬಟ್ ಏನೋ ಪ್ರೀತಿ ಹುಟ್ಟಿತು, ಆ ಪ್ರಕಾರವಾಗಿ ನೀವು ನಡ್ಕೊಂಡ್ರಿ. ಆದರೆ ಆ ವಯಸ್ಸಲ್ಲಿ ಅವ್ರ ಅಂದರೆ 17, 18, 19, 20 ಈ ಕಾಲೇಜು ಈ ಓದ್ತಿರೋ ಹುಡುಗಿಯರ ಮಾತುಗಳು ನಂಬ್ಕೊಂಡು ಕೂತ್ಕೊಂಡವನು ಹುಚ್ಚಾಗೋಗ್ಬಿಡ್ತಾನೆ. ಹಂಗದ್ದನಲ್ಲ ನಂದು ಎಲ್ಲ ಬಿಟ್ಟಿತ್ತಿಲ್ಲಣ್ಣ. ನಮ್ಮ ಅಮ್ಮನ ಮನೆಯಲ್ಲೆಲ್ಲ ದುಡಿದು ದಿನ ಕೆಲ್ಸ ಮಾಡುದು ಹಂಗೆ ಮಾಡ್ತಿದ್ದಣ್ಣ. ಎಲ್ಲಾನ ಸುಮ್ಮನೆ ಯಾಕೆ ಕಾಲಕ್ಕೆ ಕುಂಡಿರ್ತಿಲ್ಲಣ್ಣ. ನಂದು ದುಡಿದು ಕೆಲ್ಸ ಮಾಡುದು, ನಾನು ಫ್ಯಾಕ್ಟ್ರಿ ಹೊಡಿದು ಮಾಡ್ತಿದ್ದೆ ನಿಜನಪ್ಪ. ಎಲ್ಲ ಮಾಡ್ಬೇಕಾದ್ನೇ ಮಾಡಿಲ್ಲ, ಮಾಡಬಾರ್ದು ಮಾಡ್ಬಿಟ್ಟಿದೆಯಲ್ಲ. ಮಾಡಬೇಕಾದದ್ದು ಮಾತ್ರ ಮಾಡಿದರೆ ಇಲ್ಲೇ ಯಾಕಾಗ್ತಿತ್ತು? ಅಥವಾ ನಿಮ್ಮ ಮನೆಯವ್ರು ನೋಡಿದವಳು ಮದುವೆ ಆಯ್ತಿದ್ದೆ, ಅಥವಾ ಅಂದರೆ ಹಾಗೆ ನಿನ್ನಿಂದ ಉಪಕಾರ ಪಡ್ಕೊಂಡು ನಿನ್ನಿಂದ ಎಲ್ಲ ಸಹಾಯ ತಗೊಂಡು ಪ್ರೀತಿಸ್ತೀನಿ ಅಂತ ಮಾತು ಕೊಟ್ಟು 100 ಭಾಷೆ ಮಾಡಿ 10 ಕನಸುಗಳು ಹುಟ್ಟಾಕಿ ಆನಂತರ ಹಿಂಗೆ ಮಾಡಿದ್ದದು ಭಾಳ ದೊಡ್ಡ ಅಪರಾಧ ಅಥವಾ ಅದೊಂದು ಪಾಪ. ಅದಕ್ಕೆ ಪ್ರಾಯಶ್ಚಿತ ಅಥವಾ ಕರ್ಮ ಅದೆಲ್ಲ ಇದ್ದೇ ಇದೆ. ಬಟ್ ನೀವು ನಿಮ್ಮೊಳಗಡೆ ಆಳವಾಗಿ ಇಣುಕಿ ನೋಡಿದಾಗ ನಾನೇನು ಮಾಡಿಕೊಂಡೆ, ನಾನು ಯಾಕೆ ಹಿಂಗಾದೆ? ಅವಳಿಗೆ ಏನೇನೋ ಕೊಡಿಸಿದ್ರೆ ಅದೆಲ್ಲ ಬೇರೆ, ಬಟ್ ನಿಮ್ಮದು ಒಂದು ಸ್ವಾರ್ಥ ಇತ್ತು. ನನ್ನವಳು ಆಗ್ತಾಳೆ, ಇವಳು ನನ್ನವಳು, ಅಥವಾ ಇವಳು ನನ್ನ ಹುಡುಗಿನ ಅಂದರೆ ಇಂಥದ್ದೇನೋ ಇದ್ದಿದ್ದರಿಂದಲೇ ನೀವು ಏನೋ ಕೊಡಿಸ್ತಾ ಇದ್ರಿ, ನೀವು ಏನೋ ಕಾಳಜಿ ಮಾಡ್ತಾ ಇದ್ರಿ. ಆದರೆ ಅವರು ಮಾತು ಕೊಟ್ಟು ಆ ನಾಲಿಗೆಗೆ ನಿಲ್ಲೋ ಏಜ್ ಅಲ್ಲ ಅದು. ಮತ್ತ ಹಣಿ ಮಾಡ್ತಾಣ ದೇವ ನಮ್ ಅಮ್ಮ ಇಲ್ಲಿ ಮನೆ ಊರ್ ಪಕ್ಕದಲ್ಲಿ ದೇವ್ರದಣ್ಣ, ನಮ್ಮ ಮನೆ ದೇವ್ರು. ಆ ದೇವ್ರಿಗೆ ಬಾಳ್ ನೋಡ್ಕೊತಾನ. ಅದೊಂದು ಇಲ್ಲಿ ಬಾಬುಲ ಸದಸ್ಯ ಮುತ್ಯ ಅನ್ನೋದಲ್ಲಿ ಆ ದೇವ್ರು ಬಾಳ್ ನೋಡ್ಕೊತಾನ. ನಂದಣ್ಣ ಒಬ್ರು ಪದರ ಹಣಿ ಮಾಡಿ ಹೇಳ್ತಾನೆ, ನಾ ದೇವ್ರು ಯೂಸ್ ಮಾಡ್ಕೊಲ್ಲ, ನಾ ದಂಡಿಗೆ ಹಚ್ಬೇಕತ್ತ ನಿನಗ. ನಾ 14 ವರ್ಷ ಹಿಂಗೆ ಹೇಳ್ದಣ್ಣ, ಸುಳ್ಳು ಹೇಳ್ಕೊತ ಬಂದವಣ್ಣ. ನನ್ನ ಕೈಲಿ ಎಲ್ಲಾನು ತೊಗೊಂಡ ಹೆಣ್ತಿಗೆಲ್ಲ ಕೊಟ್ಟಿನ ಎಲ್ಲ ಕೊಟ್ಟಿನ ಆಕಿನ. ಇಷ್ಟೆಲ್ಲ ಮಾಡಿಸ್ಕೊಂಡು ಬಂದ್ ಈಗ ಮೊನ್ನೆ 5-6 ತಿಂಗಳ ಹಿಂದ್ ಬಂದು ಹಿಂಗೆಲ್ಲ ಹೇಳೋದಣ್ಣ. ಅದ ಹೇಳ್ದಣಕಿನ ಕುಣ್ಸ್ಕೊಂಡ್ ನಾ ಇದ್ದಂಗ ಮತ್ತ ಯಾರು ಇಲ್ಲ. ನೀನ್ ನನಗ್ ಎಲ್ಲರಿಗೆ ನಿಗರೇಡ್ಬೇಡ, ಫೋಟೋ ಬಿಡ್ತಾ, ನೀ ಫೋಟೋ ಬಿಡ ತಂದಿಲ್ಲ ನನ್ನ ಮನೆ. ನನ್ನ ಅಕ್ಕಂಗ್ರ ಯಾರ ಅವ್ನ ಅಕ್ಕಂಗಿದ್ ಖರ್ಚು ಮಾಡಿದ್ ಬಿಡ್ತಾನೆ, ನನ್ನ ಮುಂದೆ ನಿಗರೇಡ್ಬಿಡ್ತಾನ ಅಣ್ಣ. ಆಕಿ ವರ್ಷಗಟ್ಲೆ ಫೋನ್ ರೀಚಾರ್ಜ್ ಮಾಡ ನಾನೇ ಅಣ್ಣ. ಆಕಿಂದ ಎಲ್ಲ ಸ್ಕಾಲರ್ಶಿಪ್ ತುಂಬುದು, ಆಕಿನೆಲ್ಲ ಎಕ್ಸಾಮ್ ಬರಿತಾವಲ್ಲ ಅಣ್ಣ, ಆಕಿ ಅರ್ಜಿ ಹಾಕ್ತಾಳ. ಅವಾಗ ಅರ್ಜಿ GD ಎಲ್ಲ ಆಕಿನ ಜೋಡಿ ಬರ್ಸೋ ಮಂದಿ ನನ್ನ ಕಾರ್ಲು ಇದು ಕರ್ಕೊಂಡ್ ಆಕಿ. ಇಷ್ಟೆಲ್ಲ ಮಾಡಿ ಮದ್ವೆ ಆದ್ಮೇಲೆ ಉಳಿಸ್ಕೊಳ್ಳೋದು ಕಷ್ಟ ಅನ್ನೋ ಟೈಮ್ ಬಂದಾಗ ನೀನೇನ ಕನ್ಸಿಟ್ಕೊಂಡು ಏನು ಮಾಡೋಕ್ಕಾಗಲ್ಲಪ್ಪ. ಈಗ ನಾನು ಹೇಳೋದು ಇದನ್ನ ಇನ್ನೂ ಸ್ವಲ್ಪ ಧನಾತ್ಮಕವಾಗಿ ನೋಡೋದಾದ್ರೆ, ಇನ್ನೂ 3 ವರ್ಷ ಹಿಂಗೆ ಕನ್ಸು ಕಟ್ಕೊಂಡು ನಂಬ್ಕೊಂಡು ಕೂತು ಅಲ್ಲೆಲ್ಲೋ ಹೋಗಿ ಕೈ ಎತ್ತಿದ್ರೆ ಜೀವನ ನರಕ ಆಗ್ತಿತ್ತು. ಪರವಾಗಿಲ್ಲ, ಒಲ್ಲದ ಮನಸ್ಸಿನಿಂದ ಅಥವಾ ಒಲ್ಲದ ಈ ಥರದ ಮನಸ್ಥಿತಿಗಳು ನನಗೆ ಇಷ್ಟ ಇಲ್ಲ ಅನ್ನೋ ಈ ಥರದವ್ರನ್ನ ಕಟ್ಕೊಂಡು ನೀನು ಏನು ಸುಖ ಪಡೋದು ಅಷ್ಟರಲ್ಲೇ ಇದೆ. ಆಯಿತು,
ನನ್ನ ಋಣ ಏನೋ ಇತ್ತು, ಅವಳು ಸೇವೆ ಮಾಡೋದು ಪ್ರೀತಿ ಅನ್ನೋ ನೆಪದಲ್ಲಿ ನಾನು ಅವಳಿಗೇನೋ ಋಣ ತೀರಿಸಿದ್ದೀನಿ. ಬಿಟ್ಟರೆ ನಾನು ಅದನ್ನೇ ನಂಬಿಕೊಂಡು ಹಿಂಗಾಯ್ತಲ್ಲ ಹಂಗಾಯ್ತಲ್ಲ ಅಂತ ಕೊರಗೋದು ಬೇಡ. ನೋಡಪ್ಪ, ಇಷ್ಟಪಟ್ಟಿದ್ದು ಸಿಗಲಿಲ್ಲ ಅಂದಾಗ ಸಿಕ್ಕಿದ್ದನ್ನು ಇಷ್ಟಪಡಬೇಕು. ನಿನ್ನ ಬದುಕು ಬಹಳ ಅಪರೂಪದ್ದಯ್ಯ ಈ ಜನ್ಮ. ಯಾರೋ ಸಿಕ್ಕಿಲ್ಲ, ಏನೂ ಬರಲಿಲ್ಲ, ಏನೂ ಆಗಲಿಲ್ಲ ಅಂದ ಮಾತ್ರಕ್ಕೆ ಜೀವನ ನರಕ ಮಾಡ್ಕೊಳ್ಬಾರ್ದು, ದುಃಖಿತಳಾಗಬಾರ್ದು. ಅಂದರೆ ನೋಡಪ್ಪ, ಪ್ರೀತಿ ಲೋಕದಲ್ಲಿ ಬಹಳ ಶ್ರೇಷ್ಠವಾದ ವಿಚಾರ. ಯಾವಾಗ ನಿಮ್ಮ ಏಜ್ ಅವರು ಅಥವಾ ನಿಮಗಿಂತ ಒಂದು 2-3 ವರ್ಷ ಚಿಕ್ಕವರು ಇವರೆಲ್ಲ ನಿಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಬಲ್ಲ. ತೀರಾ ಚಿಕ್ಕ ಹುಡುಗಿರ್ನ ಮದುವೆ ಆದರೆ ಅದೆಲ್ಲ ಬದುಕು ನರಕ ಕಣೆಯ. ಅಷ್ಟ್ 14 ವರ್ಷ ತನಕ ಕೈದೇನೆ ನಾನು. 8 ವರ್ಷ ತನಕ ಕೈಕೊಂಡ್ ಸುಮ್ ಏಜ್ ಕಮ್ಮ ಬ್ಯಾಡ ತಿಳ್ಕ ಬುದ್ಧಿ ಕಮ್ಮ ತನ್ಕೊತ ಬಂದೆ ನಾನು. ಅದೇ ಹೇಳೋದು. ನಿಯತ್ತು ಅನ್ನೋದು ವಯಸ್ಸಿಗೆ ಸಂಬಂಧಿಸಿದ್ದಲ್ಲ. ಬಟ್ ಅಂದರೆ ಮರಕ್ಕಿಂತ ದೊಡ್ಡದು, ನಿನಗಿಂತ ಇನ್ಯಾವುದರಲ್ಲೋ ಚೆನ್ನಾಗಿ ಕಂಡ ಒಬ್ಬ ಪುರುಷನ ಹಿಂದೆ ಅವ್ರು ಹೋಗೋದಾದ್ರೆ ನಿನ್ನ ಗುಣ ನೋಡಿ ಅವ್ರು ನಿನ್ನನ್ನು ಪ್ರೀತಿಸಿಲ್ಲ ಅಂತ ಅರ್ಥ. ದುಡ್ಡು ನೋಡಿ ಹೆಂಗಣ ಒಟ್ಟು ತರ್ಲಕ್ ಒಯ್ಲಿಕ್ ತಿಲ್ಲಕ್ ಅಷ್ಟ್ ಮಾಡಂಗ ವ್ಯವಸ್ಥೆ, ಕಾರ್ಯವಾಸಿ, ಕಾರ್ಯ ಸಾಧನೆಗೋಸ್ಕರ ಏನ್ ವೇಷ ಬೇಕಾದ್ರೂ ಹಾಕ್ತಾರೆ ಜನ. ನಾನು ಆಕೆ ಬಗ್ಗೆ ಏನು ಮಾತಾಡಲ್ಲ, ವಯಸ್ಸು ಏನು ಹಂಗಿತ್ತು ಹಂಗ್ ಮಾಡ್ಕೊಂಡಿದ್ದಾಳೆ. ಬಟ್ ನನ್ನ ಪ್ರಕಾರ ಜೀವನ ಉಳಿತು ಅಂದ್ಕೋ, ನಾಳೆ ದಿನ ಇವಲ್ಲದವ್ರನ್ನ ಕಟ್ಕೊಂಡು ಅವ್ರ ಕೈಲಿ ಈ ಹೆಣ ಆಗೋದಕ್ಕಿಂತ ಅವ್ರ ಬುದ್ಧಿ ಇಂಥದ್ದು, ಅವ್ರು ಇಂಥವ್ರು ಅಂತ ಗೊತ್ತಾದಾಗ್ಲೇ ದೇವ್ರೆ ಒಳ್ಳೇದ್ ಮಾಡಿದಿ ಕಣಪ್ಪ ನನಗೆ ಅನ್ಬೇಕು. ಒಳ್ಳೇದಾಗುತ್ತೆ ಮನೆಯಲ್ಲಿ. ಬಿಟ್ಟು ಡ್ರೆಸ್ ತಗೋದ ಡ್ರೆಸ್ ಕೊಂಡಿಸ್ಬಿಡ್ಲ ಡ್ರೆಸ್ ಹಾಕೊಂತಾರೆ ಹೇಳ್ತಾವ ಅವ್ರೆಲ್ಲ. ಅದೇ ನೋಡಪ್ಪ, ಅವಳೇನು ಮಾಡಿದ್ದಾಳೆ, ಅವಳಿಗೆ ಅದನ್ನ ಅನುಭವಿಸ್ಕೊಳ್ತಾಳೆ. ಅವಳು ತಪ್ಪಿದ್ರೆ ಅದೊಂದನ ನನ್ ಬರ್ಡೇಕ್ ಒಂದು ಫೋಟೋ ಕೊಟ್ಟಿಲ್ಲ ಆಕಿ ನನ್ ಗಾಳಿಗೆ. ನನ್ ಬ್ಯಾಡ ನನ್ನ ಒಯ್ದ ಗಿಫ್ಟ್ ಮನೇಲಿ ಶಿಕ್ಷಣ ತಾನ ಒಯ್ದಕ್ಕಿನ ಹೊಳಿ ಕೊಟ್ಬಿಟ್ಟ. ಅಲ್ಲಿ ಹಾಸ್ಟೆಲ್ ಇದೆ ಅಲ್ಲಿ ಕೊಟ್ಟ ಒಯ್ದ. ನಾವು ಹಾಸ್ಟೆಲ್ ಕೊಟ್ಟ ಫೋಟೋ 3 ಡಸ್ಟ್ಬಿನ್ ಹಾಕಿ ಬಂದ ಆಕಿ. ಈಗ ಆಯ್ತು, ನಾನು ಹೇಳೋದು ಕೇಳು. ನೀನ್ ಏನೇನ್ ಕೊಟ್ಟಿದೀಯ, ಕೊಡಿಸಿದೀಯ, ನಾನು ಕೊಟ್ಟೆ ಅಂತ ನೀನ್ ಅಂದ್ಕೊಳ್ಬೇಡ. ನಂದು ಯಾವ್ದೋ ಋಣ ಇತ್ತು, ತೀರಿಸ್ದೆ. ಮತ್ತೆ ಕೊಟ್ಟು ಕೆಟ್ಟಿತೇನ ಬೇಡ, ನಾನು ಕೊಟ್ಟು ಕೆಟ್ಟನಲ್ಲ ಅಂತ ಅನ್ಬೇಡ. ಯಾಕೆ, ನೀನು ಕೊಟ್ಟಿದ್ದು ಮುಂದೆ ನಿನಗೆ ಬುತ್ತಿ ಕಾದಿಹುದು, ನಿನಗೆ ಅದು ವಾಪಸ್ ಬರುತ್ತೆ. ಕೊಟ್ಟು ಕೆಟ್ಟಿತೇನ ಬೇಡ, ಆಯ್ತಾ? ಯಾಕಂದ್ರೆ ಮುಂದೆ ನೀನು ಏನೇನು ಕೊಟ್ಟಿದ್ದೀಯೋ ಅದೆಲ್ಲ ನಿನಗೆ ಒಳ್ಳೆ ರೀತಿಯಲ್ಲಿ ವಾಪಸ್ ಬರುತ್ತೆ. ಅವ್ರಿಗೆ ಅದನ್ನು ಉಳಿಸ್ಕೊಳ್ಳೋ ನಿಯತ್ತು ವ್ಯಕ್ತಿತ್ವ ಇಲ್ಲದೆ ಇದ್ರು ನೀನು ಕೊಟ್ಟಿರೋದು ವ್ಯರ್ಥವಲ್ಲ, ಆಯ್ತಾ? ಕೊಡ್ಬೇಕಾದ್ರೆ ನೀನು ಏನೋ ಸ್ವಾರ್ಥದಿಂದಲೇ ಕೊಟ್ಟಿದ್ಯಲ್ವನಪ್ಪ, ಅದನ್ನೇನು ದಾನ ಧರ್ಮ ಮಾಡಿಲ್ಲ ಅಲ್ವಾ? ಹಾಗಾಗಿ ಬದುಕಲ್ಲಿ ಈ ಯಾವತ್ತೂ ಕೂಡ ನಾನು ಅವಳಿಗೆ ಅದನ್ನು ಕೊಡಿಸ್ದೆ ನೋಡು, ನಾನು ಕೊಡಿಸಿರೋ ಬಟ್ಟೆ ಹಾಕೊಂಡು ಓಡಾಡ್ತಾವಳೆ ಅನ್ನೋಕೆ ಹೋಗ್ಬೇಡ, ಆಯ್ತು? ಅದನ್ನ ಕರ್ಮ ನೋಡ್ಕೊಳ್ಳುತ್ತೆ. ನೀನು ಬಾಯಾರ ಅಂದು ಯಾಕೆ ಮಾಡಿದವ್ರು ಪಾಪ ಆಡ್ದವ್ರ ಬಾಯಿಗೆ. ಈಗ ನೀನೇನು ಮಾಡಬೇಕು, ಸಿಕ್ಕಿರೋ ಕೆಲಸ ಚೆನ್ನಾಗಿ ಮಾಡು. ಕೇಳಿಸ್ತಿದ್ಯೇನಪ್ಪ? ಈಗ ಸಿಕ್ಕಿರೋ ಕೆಲಸ ಚೆನ್ನಾಗಿ ಮಾಡು. ಕೇಳಿಸ್ತಾ ಇದೆಯಾ? ಸಿಕ್ಕಿರೋ ಕೆಲಸ ಚೆನ್ನಾಗಿ ಮಾಡು, ಆರೋಗ್ಯ ಕಾಪಾಡ್ಕೋ. ಅವಳೆಲ್ಲೋದ್ಲು, ಯಾರಿಂದ ಅವಳೆ, ಏನು ಮಾತಾಡ್ತಾವಳೆ, ಯಾರ ಜೊತೆ ಅವಳೆ, ಯಾರ ಜೊತೆ ಚಾಟ್ ಮಾಡ್ತಾವಳೆ, ನಿನಗದು ಬೇಡ. ಆರೋಗ್ಯ ಚೆನ್ನಾಗಿದೆ, ಕೆಲಸ ಇದೆ, ದುಡಿಮೆ ಇದೆ, ದುಡಿಮೆ ಮಾಡು. ಮನೆಯವ್ರು ತೋರಿಸಿದ ಹುಡುಗಿನೋ ಅಥವಾ ಇನ್ನೊಂದು ಒಳ್ಳೆ ಹುಡುಗಿ ನೋಡಿ ಹೆಚ್ಚು ಸಮಯ ಬಿಡ್ಲಿಕ್ಕೆ ಹೋಗ್ಬೇಡಪ್ಪ. ನೋಡ್ದೋಣ ಆಗು, ಇವಳು ಎಲ್ಗೆ ಹೋಗ್ತಾಳೆ, ಏನ್ ಮಾಡ್ತಾಳೆ, ಮತ್ತೆ ನಾನು ಅದನ್ನ ಕೊಡಿಸ್ತೆ ಇದನ್ನ ಕೊಡಿಸ್ತೆ ಅದೆಲ್ಲ ಮಾಡಕ್ ಹೋಗ್ಬೇಡಪ್ಪ. ಇಲ್ಲ ನನಗೆ ಮಾತಾಡಂಗಣ, ನಾನು ಹೋಗ್ಯಾಳ ಸುಮ್ಮಲತ್ ನಾ ಗಪ್ ಕೂತ ನಮ್ ಕರ್ಸ್ ಕೇಳ್ದ. ನಾನು ಆಯ್ತು ಹೋಗಿದ್ದಿಲ್ಲ, ಹೋಗಿ ಚಂದ ಇವ್ರು ಇಲ್ಲ ನನಗೇನತ್ತಾಣ ನನಗೆ ಹೊಳಿ ಅದಾಗ್ತಾವ. ನೀ ಏನ್ ಮಾಡ್ತಿ ಮಾಡ್ಕೋ ಹೋಗೋ, ನಿನ್ಗೆ ಏನಸ್ತ ಮಾಡು, ಫೋಟೋ ಬಿಡ್ತಿ ಫೋಟೋ ಬಿಡ, ಅವನಿಗೆ ಲಗಣ ಆತ ಅರೇಂಜ್ ಮ್ಯಾರ ಆತ ಅದೆಲ್ಲ ಬೇಡಪ್ಪ. ನೋಡಪ್ಪ, ನಾನು ಹೇಳೋದು ಪಾಪ ನೀನ್ ಮಾಡಲ್ಲ, ಕೇಳಿಸ್ಕೊ. ನಿನ್ನ ಜೊತೆಗೆ ಚೆನ್ನಾಗಿದ್ದ ಕಾಲದಲ್ಲಿ ಏನೋ ಅವತ್ತಿಗೆ ಫೋಟೋ ತಕೊಂಡಿರ್ಬೋದು ಅಥವಾ ನಿಮ್ಮ ಜೊತೆ ಚೆನ್ನಾಗಿರೋ ಸಮಯ ಕಳೆದಿರ್ಬೋದು. ಬಟ್ ಯಾವಾಗ ಬದುಕಲ್ಲಿ ನಿಮ್ಮ ಪರವಾಗಿ ಏನೂ ನಡೀತಾ ಇಲ್ಲ ಅಂದಾಗ ಆ ಕೋಪದಲ್ಲೋ ಏನೋ ನಾವು ಅವ್ರ ಫೋಟೋಗಳು ಬಿಟ್ಬಿಡೋದು, ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಬೇಡ ಕಣಿಯ. ನೋಡಯ್ಯ, ನಾನು ಹೇಳೋದು, ನೀನು ಫೋಟೋ ಬಿಟ್ಟು ಮಾಡಬಹುದಾದ ಡ್ಯಾಮೇಜ್ಗಿಂತ ಹಿರಿದಾದ ಡ್ಯಾಮೇಜನ್ನು ಕರ್ಮ ಮಾಡುತ್ತೆ, ಆಯ್ತಾ? ನೀನು ಫೋಟೋ ಬಿಡ್ತೀನಿ ಅನ್ನೋದು ಬೇಡ. ಅದು ಬದುಕೋ ರೀತಿಯಲ್ಲ, ಅದು ಧರ್ಮವೂ ಅಲ್ಲ. ಹಾಗೆ ಮಾಡಿದ ತಕ್ಷಣ ನೀನು ಗೆದ್ದೆ ಅಂತಲೂ ಅಲ್ಲ. ನಿಜವಾದ ನರಕ ನಿನ್ಗೆ ಅಲ್ಲಿಂದ ಶುರುವಾಗುತ್ತೆ. ಬಿಟ್ಬಿಟ್ಟು
ಪಡ್ಕೊಳ್ಳುವಂಥದ್ದು ಏನೂ ಇಲ್ಲ. ಬರೋದಾದ್ರೆ ಪ್ರೀತಿಯಿಂದ ಬರಬೇಕು ಹೊರತು ಫೋಟೋ ಬಿಟ್ಟು ವಿಡಿಯೋ ಬಿಟ್ಟು ಕರ್ಕೊಂಡ್ರೆ 3 ದಿವಸ ಜೊತೆಗೆ ಇಟ್ಕೊಳ್ಬೋದು ಅಷ್ಟೇ. ಅಂತಂದ್ ಏನ್ ಮಾಡ್ದ ನಾವು ಕಾಳ್ಯಾಗ ನಮಗ್ ಒಲ್ಲದ ಮನಸ್ಸಿದವಳನ್ನ ಕರ್ಕೊಂಡು ಬಂದು ಬದುಕೋಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ಫೋಟೋ ಅಥವಾ ಕಾಂಟ್ಯಾಕ್ಟ್ ಬೇಡ, ಬಿಟ್ಬಿಡು. ಅದು ಏನು ಕೊಟ್ಟಿದ್ದು ಏನು ಮಾಡಿದೆ ಅದೆಲ್ಲ ಮರ್ತು ಬಿಡು. ಏನೋ ನಿನ್ನ ಪಾಲಿಗಿತ್ತು, ಕರ್ಮ ಕಳ್ಕೊಂಡಿದ್ದೀಯಾ. ಈ ಥರದ ಚಂಚಲ ಮನಸ್ಸಿನ ಹೆಣ್ಮಕ್ಳನ್ನ ಕಟ್ಕೊಂಡು ಸಂಸಾರ ಮಾಡೋಕ್ಕಾಗಲ್ಲ. ಅದೇ ಅಣ್ಣ ಅವ್ರ ಅಣ್ಣ ಅಂದಣ್ಣ ಮೊನ್ನೆ ಅವ್ರ ಅಣ್ಣಗ್ ಬೆಟ್ಟಾಗಿದ್ದಣ್ಣ ಅಂದಣ್ಣ ಎಲ್ಲಿಗೆ ಬರ್ತೀನಿ ಬಂದ. ಇಲ್ಲ ಅಣ್ಣ ಅದು ಇಲ್ಲ ನಮ್ಮಮ್ಮ ಎಲ್ಲಾ ಬಿಟ್ಟಿದ್ದಣ್ಣ, ಈಗ ಒಬ್ಬ ಹುಡುಗ ಲವ್ ಮಾಡತ್ತ ತಾನೆ ಹೇಳಕ್ ಮಾಡಿದಣ್ಣ. ಬೇಡ ಸುಮ್ಮನೆ ನಾ ಹೆಂಗತ್ತಾನ ನಾವು ಬಿಟ್ಟಳ ಅಂದ್ರೆ ಮತ್ತೆ ಸುಮಾರು ಮಾಡಂಗ ತಗೊಳಕಿನ್ ಬದ್ದಲಣ್ಣ. ಆಯ್ತಪ್ಪ, ಅಷ್ಟು ಮಾಡು, ಕೆಲಸ ಮಾಡ್ಕೋ, ಮನೇಲಿ ನೋಡಿದ ಹುಡುಗಿ ಮದುವೆ ಆಗು. ತುಂಬ ಯೋಚನೆ ಮಾಡೋಕೆ ಹೋಗ್ಬೇಡ. ಆ ಹುಡುಗಿಗೆ ಯಾವುದೇ ರೀತಿ ಹೆದರಿಸಬೇಡ. ಕರ್ಮ ನೋಡ್ಕೊಳ್ಳುತ್ತೆ. ನೀನು ಅದ್ರ ಬಗ್ಗೆ ಹೆಚ್ಚು ಆಕೆಯನ್ನ ಮತ್ತೆ ಮೆಸೇಜ್ ಮಾಡೋದು ಮಾತಾಡೋದು ಇವೆಲ್ಲ ಮಾಡೋಕೆ ಹೋಗ್ಬೇಡ, ಆಯ್ತಾ? ಒಳ್ಳೇದಾಗ್ಲಿ, ಆರೋಗ್ಯ ಕಾಪಾಡ್ಕೋ, ಚೆನ್ನಾಗಿರು, ದುಡಿಮೆ ಮಾಡು, ಸಂಪಾದನೆ ಮಾಡು, ದುಡ್ಡಿರ್ಲಿ, ಚೆನ್ನಾಗಿ. ನನ್ ಹೆಂಗ ಅನ್ಸಿದ್ದಣ್ಣ ಗೊತ್ತಣ್ಣ, ಈಗ ಒಂದ್ ಹುಡುಗಿ ಮೋಸ ಮಾಡ್ದಲ್ಲ ಅಣ್ಣ. ಎಲ್ಲ ಹುಡುಗಿಯರನ್ನ ಇದೇ ಕಾಣಿಸಂಗಲ್ಲತ್ತಣ್ಣ, ಮತ್ತ ಹುಡುಗಿ ನೋಡಂಗ ಅನ್ಸಲ್ಲ ಇದಣ್ಣ. ಈಗ ಇಲ್ಲ, ಖಂಡಿತ ಎಲ್ಲ ಹುಡುಗಿರು ಹಾಗಿಲ್ಲಪ್ಪ. ನೋಡಯ್ಯ, ನಿನಗೆ ಜೀವನ ಈಗ ಆಯ್ತಪ್ಪ, ನಿನ್ನಿಂದ ಯಾವುದೋ ಒಂದು ರೀತಿಯಲ್ಲಿ ನೋವಿಗೊಳಗಾಗಿರೋ ಇನ್ಯಾರೋ ಒಂದು ಹೆಣ್ಮಗಳು, ಇನ್ಯಾರೋ ಒಬ್ಬರು ವ್ಯಕ್ತಿನೋ, ಜಗತ್ತಲ್ಲಿರೋ ಎಲ್ಲರೂ ಇವನಂಗೆ ಇರ್ತಾರೆ ಅಂತ ಅಂದ್ಕೊಂಡ್ರೆ ಅವ್ರ ಜೀವನ ಕಷ್ಟ. ನೀನಾದರೂ ಅಷ್ಟೇ, ನಿನ್ನ ತಾಯಿನೂ ಹೆಣ್ಣು, ಅಕ್ಕನೂ ಹೆಣ್ಣು, ತಂಗಿನೂ ಹೆಣ್ಣು, ಎಲ್ಲ ಹೆಣ್ಮಕ್ಳು ಹಂಗೆ ಅನ್ನೋದಾದ್ರೆ ನಿನ್ನ ಹೆಣ್ಮಕ್ಳ ಬಗ್ಗೆನೇ ನೀನು ಮಾತಾಡ್ದಂಗೆ ಆಯ್ತಲ್ವಾ? ಅದು ಹಂಗಲ್ಲ ನೋಡಪ್ಪ. ಅದಕ್ಕೆ ಹೇಳೋದು, ಒಂದು ಮರದಲ್ಲೇ ಈ ದ್ರಾಕ್ಷಿ ಹಣ್ಣೆ ತಗೊಳಪ್ಪ, ಒಂದು ಅಂಗಡಿಲಿ ಕಹಿ ಅನ್ನಲ್ಲ, ಹುಳಿ ಹಣ್ಣು, ಇನ್ನೊಂದು ಅಂಗಡಿಲಿ ಸಿಹಿ ಹಣ್ಣು, ಒಂದು ಅಂಗಡಿಲಿ ಆ ದ್ರಾಕ್ಷಿ ಹಣ್ಣಲ್ಲಿ ಬೀಜವೇ ಇಲ್ಲ, ಇನ್ನೊಂದು ಹಣ್ಣಲ್ಲಿ ಬೀಜ ಇದೆ. ಅಂದ್ರೆ ಒಂದೇ ಹಣ್ಣಲ್ಲಿ ಎಷ್ಟು ವಿಧ. ಹಂಗೆ ಲೋಕದಲ್ಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ಅವರವ್ರವ್ರವ್ರ ಸ್ವಭಾವ ತಕ್ಕಂತೆ ಅವರು ಬದುಕುತ್ತಾರೆ. ಅವಳೊಬ್ಳಿಂಗ್ ಮಾಡಿಬಿಟ್ಲು ಅಂದ್ ಮಾತ್ರಕ್ಕೆ ಎಲ್ಲ ಹೆಣ್ಮಕ್ಳನ್ನು ಹಾಗೆ ನೋಡೋದಲ್ಲ. ಅಲ್ಲ ಹೇಳಿ ನಮ್ಮ ಮನೆಯಲ್ಲ ನಾನು ಹೇಳ್ಬಿಟ್ಟದ ನಮ್ಮ ಹುಡುಗಿ ನೋಡ್ರಿ ನಾ ಮಾಡ್ಕೊತ. ಅದಕ್ಕೆ ಹೇಳ್ತೀನಿ, ಮನೆಯವ್ರಿಗೆ ಬಿಟ್ಬಿಡು. ಕೇಳಿಸ್ಕೊ, ನಮಗೆ ಆಯ್ಕೆ ಮಾಡ್ಕೊಳ್ಳೋ ಶಕ್ತಿ ಇದೆ, ಜ್ಞಾನ ಇದೆ, ಪ್ರಬುದ್ಧತೆ ಇದೆ ಎಂದಾಗ ಅಂಥವ್ರನ್ನೇ ನಾವು ಆಯ್ಕೆ ಮಾಡ್ಬೋದು. ಇಲ್ಲ, ಯಾಕೋ ನನಗೆ ಆ ಶಕ್ತಿ ಇಲ್ಲ, ನನಗೆ ಯಾವುದು ಗೊತ್ತಾಗ್ತಿಲ್ಲ ಅಂದಾಗ ಹಿರಿಯರೇ ನೀವೇ ನೋಡಿ, ನೀವು ನಿಮ್ಮಿಂದ ನಮ್ಗೆ ಒಳ್ಳೇದೇ ಆಗುತ್ತೆ ಅನ್ನೋ ನಂಬಿಕೆ ಇಟ್ಟು ಅವ್ರಿಗೆ ಬಿಟ್ಬಿಡು. ಅವ್ರಿಗೆ ಯಾರನ್ನು ತೋರಿಸ್ತಿರೋ ನಾನು ಆಗ್ತೀನಿ. ಇನ್ನು ಒಳ್ಳೇದಾಗ್ಲಪ್ಪ, ಚೆನ್ನಾಗಿರು, ಹೊರಗಬೇಡ. ಯಾರು ಬಿಟ್ಟೋದ್ ಮಾತ್ರ ಜೀವನ ಹಾಳಾಗಲ್ಲಯ್ಯ. ಇಲ್ಲ ಅಣ್ಣ, ಆಕಿ ನನಗೆ ಅನುಮಾತಿ ಒಂದ್ ಬರ್ತಾವ ನೆನಪು ಬರ್ತಾವ ಒಳಗ. ಆಕಿನ ಕಾಲಾಗ ಏನೇನ್ ಮಾಡಿದ್ರ ರಾತ್ರಿ 12 ಕಣ ಗುಳಿಗೆ ಆಪರೇಷನ್ ಆಗಿತ್ತಲ್ಲ ಅಣ್ಣ, ಟ್ಯಾಬ್ಲೆಟ್ 3 ಕೊಟ್ಟು ಬಂದಿನಿ ರಾತ್ರಿ. ದೋಗ ತೋರ್ಸೊಂಡ್ ಬಿಟ್ಬಿಟ್ಟಿದ್ದೀನಿ. ಆಯ್ತು ಎಲ್ಲ ಸೇವೆ ಮಾಡಿದ್ಯಾ ಅಥವಾ ಉಪಕಾರ ಮಾಡಿದ್ಯಾ, ಮುಂದೆ ಅವಳು ಇನ್ಯಾವುದೋ ಜೀವನದಲ್ಲಿ ಹೋಗ್ತಾಳೆ, ಅವಳಿಗೆ ತೊಂದರೆ ಆಗಬಾರ್ದು ನೋಡಪ್ಪ, ಆಯ್ತಾ? ಕರ್ಮ ನೋಡ್ಕೊಳ್ಳುತ್ತೆ, ಅವಳಿಗೆ ನಿನ್ನಿಂದ ತೊಂದರೆ ಬಿಡಬೇಡ. ಯಾಕಂದ್ರೆ ನಿಂದು ಒಂದ್ ಜೀವನ ಇದೆ ಕಣಿಯ, ಎಲ್ಲ ಇಲ್ಲಿಗೆ ಮುಗುದಿಲ್ಲ. ಅವಳನ್ನು ದೂಷಿಸಬೇಡ. ನನ್ ತಪ್ಪು, ಹಿರಿಯರಿಗೆ ಗೊತ್ತಿಲ್ಲದೆ ಅಥವಾ ತುಂಬ ಕನಸುಗಳು ಇಟ್ಕೊಂಡು ಹಿಂಗೆ ಮಾಡ್ತಾಳೆ ಹಂಗೆ ಮಾಡ್ತಾಳೆ, ನಾವಿಬ್ರು ಚೆನ್ನಾಗಿರ್ತೀವಿ, ನನ್ನ ತಪ್ಪು, ನಾನು ಹಂಗೆ ಮಾಡಬಾರ್ದಿತ್ತೇನೋ ಅಂದ್ಕೊಂಡು ಸುಮ್ಮನಾಗು. ಈ ದೋಷವನ್ನ ನಿನ್ನ ಮೇಲೆ ಹೇಳ್ಕೊ, ಒಳ್ಳೇದಾಗುತ್ತೆ, ಶುಭ ಆಗ್ಲಿ. ಅದೊಂದಣ ಇಲ್ಲ 3ರಲ್ಲಿ ಅಣ್ಣ ಎಲ್ಲ ಕಡೆ ತೊಂದ್ರೆ ನನ್ಗಣ. ಇಲ್ಲ 3ರಲ್ಲಿ ಮಾಮೂನ್ ಊರಲ್ಲಿ ನೆನ್ಸ್ಕೊಳ್ಬೇಡ. ಮುಂದೆ ನನ್ನ ಬದುಕಲ್ಲಿ ಬರೋಳು ದೇವತೆ ಹೆಂಗಿರ್ತಾಳೆ ಅನ್ನೋದನ್ನೇ ಅಂದ್ಕೊ, ಮಂತ್ರ ತರ ಹೇಳ್ತಾ ಹೋಗು, ಒಳ್ಳೆಲ್ಲಿ ಸಿಗ್ತಾಳೆ. ಇದನ್ನೇ ಕೊರಗುತ್ತೀಯೋ ಹೊಸದನ್ನ ಬರಮಾಡಿಕೊಳ್ತೀಯೋ ನಿನಗ್ ಬಿಟ್ಟಿದ್ದು. ಒಳ್ಳೇದಾಗುತ್ತೆ. ಅವಳು ಎಲ್ಲೇ ಎದುರು ಚೆನ್ನಾಗಿರ್ಲಿ ಅನ್ನೋನೇ ನಿಜವಾದ ಪ್ರೇಮಿ. ಚೆನ್ನಾಗಿರ್ಲ ತಿಳಿಯಣ ಫೋನ್ ಹೇಳ್ಬಿಟ್ಟೆ, ಅವನ್ ಜೋಡಿ ಚಲೋತ್ನೀರು ನೋಡು, ಅವ ಹೆಂಗ ನೋಡ್ಕೋ ಚಲೋತ್ನೀರ್ ಹಿಂಗ್ ಮಾಡ, ನಾನ್ ನೋಡ ಮತ್ತಾರ ಮಾಡ್ದೀನಿ ಗಿಡ ಹಂಗಿಲ್ಲ. ನಾ ನೀ ಫೋಟೋ ಬಿಟ್ಟಂಗ ಬ್ಯಾಕ್ ಮೇಲೆ ಮಾಡ್ತಾರ ಬಾಳ ನೋಡ್ತಿಲ್ಲ, ಇನ್ಸ್ಟಾದಾಗ ನೋಡ್ತಾವ, ಎಲ್ಲ ಯೂಸ್ ಮಾಡ್ತಾವ. ಎಲ್ಲ ಮಾಡಕ್ ಹೋಗ್ಬೇಡ, ಒಂದ್ ಕೆಲ್ಸ ಮಾಡು, ಗಾಡಿ ತಗೋ, ಕಾರ್ ತಗೋ, ಅವಳನ್ ಕರ್ಕೊಂಡು ಎಲ್ಲೆಲ್ಲಿ ಹೋಗಿದ್ದೆ ಅಲ್ಲಿಗೆಲ್ಲ ಒಬ್ಬೊಬ್ಬನೇ ಒಯ್ಬ ನೋಡೋಣ. ಗೊಂಬೆ ಕೂರ್ಸ್ಕೊಂಡ್ ಹೋಗು. ಈಗ ನಾನು ಹಂಗೆ ಹೋಗೋದು, ಹೋಗಲ್ಲ, ಗೊಂಬೆ ಕೂರ್ಸ್ಕೊಂಡು ಹೋಗ್ಬಿಡ್ತೀನಿ. ಇರ್ಲಿ ಕಣಿಯ, ಒಂಟಿಯಾಗಿ ಬದುಕೋದ್ ಕಲಿ. ಬರ್ತಾಳೆ, ನಮ್ಮ ಬದುಕಿಗೂ ದೇವತೆ ಬರ್ತಾಳೆ, ನಮ್ಮ ಬದುಕನ್ನು ಬಂಗಾರವಾಗಿಸ್ತಾಳೆ. ನಾವು ಆತರ ಬೀಳ್ಬಾರ್ದು, ಕಾಯ್ಬೇಕು.
ಕಾಯು. ಆ ತಾಳ್ಮೆಗೆ ಜಗತ್ತನ್ನು ಗೆಲ್ಲೋ ಶಕ್ತಿ ಇದೆ ಆಯ್ತಾ. ಶಕ್ತಿ ಇದ್ದವನು ಒಂದು ಊರು ಗೆಲ್ತಾನೆ, ತಾಳ್ಮೆ ಇದ್ದವನು ಜಗತ್ತನ್ನು ಗೆಲ್ತಾನೆ. ತಾಳ್ಮೆ ಇಟ್ಕೋ, ಯಾವುದು ಇಲ್ಲಿಗೆ ಮುಗ್ದೋಗಿಲ್ಲ. ಇಲ್ಲಣ್ಣ ನನಗೇನತ್ತಣ್ಣ ನಾ ಹೇಳ್ಬೇಕಲ್ಲ ನಂಗೆ ಹಿಂಗೇನು ಬೇಡಪ್ಪ ನೀನು ಬೇಡ ಅಂತ ಏನಂತ ಗೊತ್ತ ನನಗೆ ಹೇಳಿ ಏನ್ ಮತ್ ಮಾಡ್ಕೋ ಹೋಗನಿ ಅವನಿಗೆ ಬಿಟ್ಟು ಲಗಣ ಆಗಲ್ಲ, ಅವ್ನಿಗೆ ಹೇಳಾರ ಲಗಣ ಆತ್ ಮನೆ ಓಡೋ ಲಗಣ ಆತ್ ನನಗೆ ಗೆಗಿರಿ ಹೊಡಿತಾಳಣಕ್ಕೆ, ನನಗೆ ಹೆಚ್ಚುತ್ತೆ ಚಾಲೆಂಜ್ ಮಾಡ್ತಾಳಣಕ್ಕೆ ನನಗೆ. ಒಂದು ಬಿರಿಯಾನಿ ತಗೊಂಡೋಗಿ ಕೊಡು, ಸುಮ್ಮನೆ ಆಯ್ತಾ. ಆಯ್ತು ಕಣೆ, ಒಳ್ಳೆ ಹುಡುಗಿ ಸಿಗ್ಲಿ, ಶುಭ ಆಗ್ಲಪ್ಪ. ಆಯ್ತಾ ಕತೆ. ಓ ದೇವರೇ, ಆಯ್ತು, ಒಳ್ಳೇದಾಗ್ಲಿ. ಪಾಪ ಅಷ್ಟು ವರ್ಷ ಪ್ರೀತಿ ಮಾಡಿದಾಗ ಸಡನ್ನಾಗಿ ಹಿಂಗೆ ಆದಾಗ ಅದಕ್ಕೆ ಅಷ್ಟು ತಪ್ಪೆ. ಐ ಮೀನ್ ಅದು ಭಾಳ ದೊಡ್ಡ ದುಃಖ, ನಾನು ಹೇಳೋದು ಸುಲಭ ಅಲ್ಲ. ಗೋವಿಂದ. ಆದರೆ ಹೀಗೆ ನಂಬಿಕೆ ದ್ರೋಹ ಮಾಡಲಿಕ್ಕೆ ಎಷ್ಟು ಧೈರ್ಯ. ಹಾಗೂ ಅವ್ರು ಅಂದ್ಕೊಂಡಿರ್ತಾರೆ ಎಲ್ಲ ಇಲ್ಲಿಗೆ ಮುಗೀತು ಬಿಡು, ನಾನು ಇನ್ನೊಬ್ಬನ ನೋಡ್ಕೊಂಡು ಹೋಗ್ಬೋದು. ಸುಡ್ತವೆ, ಭಯಂಕರ ಸುಡ್ತವೆ. 16 ವರ್ಷದಿಂದ ನಂತರ ಏನೇ ಅಪರಾಧವನ್ನು ಮಾಡಿ ಅಯ್ಯೋ ನನಗೆ ಗೊತ್ತಿಲ್ಲದೆ ಆಯಿತು ಅಂತ ಅನ್ಲಿಕ್ಕೆ ಕರ್ಮದ ದೃಷ್ಟಿಯಲ್ಲಿ ಅವಕಾಶವೇ ಇಲ್ಲ. ನೀವು ಅದನ್ನು ಇಂಚು ಇಂಚು ಅನುಭವಿಸಬೇಕಾಗುತ್ತೆ. ಒಂದು ಹುಡುಗಿಗೆ ನಿಯತ್ತಾಗಿದ್ದುಕೊಂಡು ಇನ್ಯಾವ ಹುಡುಗಿರ್ನು ನಾನು ನೋಡಲ್ಲ, ಮನೆಯವ್ರು ಯಾರು ತೋರಿಸಿದ್ರು ನಾನು ಮದುವೆ ಆಗಲ್ಲ ಅಂತ ಬಂದ ಈ ಹುಡುಗನಿಗೆ ಸಡನ್ನಾಗಿ ನೀನು ಹಾಗೆ ಅಮಾನವೀಯವಾಗಿ ಇನ್ನೊಬ್ಬನನ್ನು ವರಿಸೋದಾದರೆ, ಒಪ್ಪಿಕೊಳ್ಳೋದಾದರೆ, ಅದು ನಿನ್ನ ದೃಷ್ಟಿಯಲ್ಲಿ ಫ್ರೀಡಮ್ ಇರ್ಬೋದು, ಆದರೆ ಅದು ಅವನ ಕಣ್ಣೀರಿಗೆ ಒಂದು, ಅವನ ಬಿಸಿ ಉಸಿರಿಗೂ ಒಂದು ಫಲ ಇರುತ್ತೆ. ಹುಡುಗ ಕ್ಷಮಿಸ್ತಾನೆ, ಕರ್ಮ ಕ್ಷಮಿಸಲ್ಲ. ಆಯಿತು, ಇದು ಶಾಪವಲ್ಲ, ಅದು ಪ್ರಕೃತಿಯ ನಿಯಮ. ಹಾಗಾಗಿ ಯಾರಿಗಾದರೂ ಮಾತು ಕೊಡುವ ಮುನ್ನ, ಭರವಸೆ ಕೊಡುವ ಮುನ್ನ ಎಚ್ಚರವಾಗಿರಿ. ಏನೋ ಅವರವರ ದುಷ್ಕರ್ಮಗಳು, ದುಶ್ಚಟಗಳು, ದುರ್ಬುದ್ಧಿಗಳಿಂದ ದೂರ ಆದರು ಅಂದರೆ ಅದಕ್ಕೆ ಇದು ಅಂಟಲ್ಲ. ಆದರೆ ಯಾವುದೋ ಹೊರಗಿನ ಆಸೆ ಆಕರ್ಷಣೆಗಳಿಗೆ ಒಳಗಾಗಿ ಧರ್ಮಕ್ಕೆ ಅಡ್ಡ ಬಂದರೆ ಅದು ನಿಮ್ಮನ್ನು ಸುಡುತ್ತೆ. ಕಷ್ಟ. ಆಯ್ತಪ್ಪ, ಒಳ್ಳೇದಾಗಲಿ, ಧೈರ್ಯವಾಗಿರೆಯ, ಜೀವನ ದೊಡ್ಡದು. ನಿನಗೂ ದೇವತೆ ಅಂತ ಹುಡುಗಿ ಸಿಗಲಿ, ಒಳ್ಳೇದಾಗಲಿ.